सदाशिवसमारम्भाम् श्रीशङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। ॐ नमो भगवते विराजेश्वराय। ॐ श्रीगणेशाय नमः। ॐ श्रीमहासरस्वत्यै नमः। वसुदेवसुतम् देवम् कंसचाणूरमर्दनम् देवकी परमानन्दम् कृष्णम् वन्दे जगद्गुरुम्। मूकम् करोति वाचालम् पङ्गुम् लङ्घयते गिरिम् यत्कृपातमहम् वन्दे परमानन्दमाधवम्। नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत्। 10ನೇ ಅಧ್ಯಾಯ 18ನೇ ಶ್ಲೋಕಕ್ಕೆ ಹೋದ ಸಲದ ಮಹಾಪುರುಷರ ವ್ಯಾಖ್ಯಾನ ವಿಭೂತಿ ಯೋಗ. 18th ಶ್ಲೋಕ was covered last time. Commentaries by Mahatmans, Mahapurushas. Vistarena bhuya katham janardhana. Vistarena bhuya khataya. Keshava, you have to tell me in detail all your splendor, majesty and the power of yoga. He Paramatma ನಿನ್ನ ಹೇಳಲಿಕ್ಕೆ ಅಸಾಧ್ಯವಾದಂತಹ ಯಾವ್ಯಾವ ವಿಭೂತಿಗಳಿದೆ, ಶಕ್ತಿಗಳಿದೆ. ನಿನ್ನ ಯೋಗ ಶಕ್ತಿ ಅಂದ್ರೆ ಆ ಯೋಗ ಶಕ್ತಿಯ ಪ್ರಾಧಾನ್ಯತೆಗಳು, ನಿನ್ನ ಗುಣಲಕ್ಷಣಗಳು. ವಿಭೂತಿ ಅಂದ್ರೆ ನಿನ್ನ ಸಾಮರ್ಥ್ಯ ಯಾವ ರೀತಿ ಪ್ರಕಟ ಆಗುತ್ತೆ. ವಿಭೂತಿ ಹಿಯರ್ ರೆಫರ್ಸ್ ಟು ಸೋ ಮೆನಿ ಥಿಂಗ್ಸ್. ಇಟ್ ಇಸ್ ಎ ಕಲೆಕ್ಟಿವ್ ವರ್ಡ್. ಇಟ್ ಮೀನ್ಸ್ ದಿ ಮೆಥಡ್ ಆರ್ ದ ವೇ absolute Paratattva manifested in the Sakara Tattva as Paramatma. How in the entire creation majesty, his splendor is all the way pervading in so many ways. ಈ ಸೃಷ್ಟಿಯಲ್ಲಿ ಕಾಣತಕ್ಕಂತಹ, ಅನುಭವಿಸ್ತಕ್ಕಂತಹ, ನೋಡ್ತಕ್ಕಂತಹ, ಕೇಳತಕ್ಕಂತಹ, ಸ್ಪರ್ಶ ಮಾಡಲಿಕ್ಕೆ ಆಗ್ತಕ್ಕಂತಹ ಯಾವ್ಯಾವ ಅನುಭೂತಿಗಳಿದೆಯೋ, ಯಾವ್ಯಾವ ಅನುಭವಗಳಿದೆಯೋ, ಆ ವಿಶೇಷ ಅನುಭವಗಳು, ವಿಶೇಷ ಘಟನೆಗಳು, ಆ ವಿಶೇಷ ಸಾಮರ್ಥ್ಯಗಳು ಅವೆಲ್ಲ ವಿಭೂತಿನಲ್ಲಿ ಬರುತ್ತೆ. ವಿಭೂತಿ ಅಂತಂದ್ರೆ ಪರಮಾತ್ಮ ಶಕ್ತಿ. ನಾನಾ ರೂಪದಲ್ಲಿ, ನಾನಾ ವಿಧದಲ್ಲಿ ಪ್ರಕಟವಾಗತಕ್ಕಂತಹ ಪರಮಾತ್ಮ ಶಕ್ತಿ ವಿಭೂತಿ. ಸೊ ದಿ ಗ್ರ್ಯಾಂಡ್ಯೂರ್, ದಿ ಸ್ಪ್ಲೆಂಡರ್, ದಿ ಮೆಜೆಸ್ಟಿ ಆಫ್ ದಿ ಪವರ್ ಆಫ್ ಯೋಗ ಮ್ಯಾನಿಫೆಸ್ಟೆಡ್ ಬೈ ಲಾರ್ಡ್ ಹಿಮ್ಸೆಲ್ಫ್ ಥ್ರೂಔಟ್ ದ ಕ್ರಿಯೇಷನ್ ಇನ್ ಸೋ ಮೆನಿ ವೇಸ್. ಭೂಯ ಖತಯ ಜನಾರ್ದನ ವಿಸ್ತರೇಣ. ಯು ಪ್ಲೀಸ್ ಟೆಲ್ ಮೀ ಇನ್ ಡೀಟೇಲ್ again and again, bhuya, because I am not satisfied in whatever way. Even if you tell me every day, still I remain unsatisfied. So ಭಗವಂತನಲ್ಲಿ ಇದು ಭಕ್ತನ ಒಂದು ಬೇಡಿಕೆ ಅಂತ ತಿಳ್ಕೊಳ್ಬೇಕು. ಈ ಭಕ್ತಿ ಯೋಗ ಪ್ರಧಾನವಾಗಿ ಬಂದಿರತಕ್ಕಂತಹ ಮಾತುಗಳು. ಇಲ್ಲಿ ಅರ್ಜುನ ಭಕ್ತನಾಗಿ ಕೇಳ್ತಾ ಇದ್ದಾನೆ ಅಂತ ಭಾವನೆ. ನಿನ್ನ ಗುಣಗಾನಗಳನ್ನ, ರೂಪ ವಿಶೇಷತೆಗಳನ್ನ, ನಿನ್ನ ಆ ಮಾಯಾಶಕ್ತಿಯನ್ನ, ಯೋಗ ಶಕ್ತಿಯನ್ನ, ಯೋಗ ಐಶ್ವರ್ಯವನ್ನ ಎಷ್ಟು ಕೇಳಿದ್ರೂ ನಮಗೆ ಸಾಲದಲ್ಲಪ್ಪ. ನೀನು ಮತ್ತೆ ಮತ್ತೆ ಹೇಳುವಂಥವನಾಗು, ನಾವು ಕೇಳುವಂಥವರಾಗ್ತೇವೆ ಅಂತ ತಿಳಿಸಿದಾಗ ಇನ್ನ ಮತ್ತೆ ಭಗವಂತನ ವಚನಗಳು ಪ್ರಾರಂಭ. ಮೊದಲೇ ಹೇಳಿದಾಗೆ ವಿಭೂತಿ ಯೋಗದಲ್ಲಿ ಈ 10ನೇ ಅಧ್ಯಾಯದಲ್ಲಿ ಇಲ್ಲಿ ಏನ್ ಹೇಳ್ತಾನೆ ಭಗವಂತ? ಫ್ರಮ್ 19th shloka onwards, the Lord explains some of the important major vibhutis, this splendor and majesty exhibited by the power of yoga or yoga maya. Yes, I will explain to you because you have asked. As a devotee with conviction, you have belief in me. You believe in me, so I will explain to you. God is explaining to his devotees, and he says in the beginning only, I cannot explain everything to you. I can give you only a summary or important vibhutis or my power of yoga. ಎಲ್ಲ ನನ್ನ ವಿಭೂತಿಗಳ ಬಗ್ಗೆ ಸಮಗ್ರವಾಗಿ ಈ ಸೃಷ್ಟಿಯಲ್ಲಿ ಇರತಕ್ಕಂಥ ಎಲ್ಲ ನನ್ನ ಶಕ್ತಿಗಳ ಬಗ್ಗೆ ಹೇಳಲಿಕ್ಕೆ ಅಸಾಧ್ಯ ಅರ್ಜುನ. ನಾಟ್ ಎಕ್ಸ್ಪ್ಲೈನ್ ದ ಹೋಲ್ ಥಿಂಗ್. ಇಟ್ ಈಸ್ ನಾಟ್ ಪಾಸಿಬಲ್ ಬಿಕಾಸ್ ಯು ವಿಲ್ ನೆವರ್ ಅಂಡರ್ಸ್ಟ್ಯಾಂಡ್ ಅನ್ನೋ ಅರ್ಥ. ಎಲ್ಲವನ್ನೂ ಹೇಳಬೇಕು ಅಂತಂದ್ರೆ ಅದು ಸಾಧ್ಯವೂ ಇಲ್ಲ, ಅದು ಅರ್ಥವೂ ಆಗೋದಿಲ್ಲ, ಅದಕ್ಕೆ ಸಮಯವೂ ಇಲ್ಲ ಅನ್ನೋ ಅರ್ಥ. ಬಿಕಾಸ್ ಇಟ್ ಇಸ್ ಅ ನೆವರ್ ಎಂಡಿಂಗ್ ಸ್ಟೋರಿ. ದೇರ್ ಈಸ್ ಇನ್ಫೈನೈಟ್. ಮೈ ವಿಭೂತೀಸ್, ಮೈ ಯೋಗಮಾಯ ಆರ್ ಯೋಗ ಶಕ್ತಿ, ಯೋಗ ಸಾಮರ್ಥ್ಯ, ಇಟ್ ಇಸ್ ಅಟ್ ಇನ್ಫಿನಿಟಿ ಲೆವೆಲ್. ವಾಟ್ ಯು ಆರ್ ಆಸ್ಕಿಂಗ್ ಇಸ್ ಇನ್ ಒನ್ ಗೋ, ಇನ್ ಫ್ಯೂ ಸೆಂಟೆನ್ಸಸ್. ಅಂದ ಅರ್ಥ ಏನು ಅಂದ್ರೆ ಇಲ್ಲಿ ಎಲ್ಲವನ್ನೂ ಅರ್ಥ ಬರುತ್ತೆ.
ಎಲ್ಲವನ್ನೂ ನಿನಗೆ ಹೇಳಲಿಕ್ಕಾಗಲ್ಲ ಅಂದ್ರೆ ಸೃಷ್ಟಿಯ ಬಗ್ಗೆ, ಈ ಸೃಷ್ಟಿಯ ರಹಸ್ಯದ ಬಗ್ಗೆ, ಈ ಸೃಷ್ಟಿಯ ಕಲ್ಪನೆ ಬಗ್ಗೆ ಕೇಳ್ತಾ ಇದ್ದಾನೆ ಅಂತ ಅರ್ಥ. See, the question is about the mystery of creation itself. That is the insight here. ಈ ಅರ್ಜುನನ ಪ್ರಶ್ನೆ ನಿನ್ನ ವಿಭೂತಿಗಳನ್ನ ಹೇಳು ಅಂದ್ರೆ ಅರ್ಥ ಏನು? ಈ ಸೃಷ್ಟಿ ರಹಸ್ಯ ಏನು ಅಂತ ಹೇಳಪ್ಪ ಅನ್ನೋ ಅರ್ಥ. ಈ ಸೃಷ್ಟಿ ಹೇಗೆ ಬಂತು, ಯಾಕೆ ಬಂತು, ನಿನ್ನಿಂದ ಯಾವ ಪ್ರಮಾಣದಲ್ಲಿ ಬಂತು, ಪ್ರತಿಯೊಂದು ಹೆಜ್ಜೆಯನ್ನು ಬಿಡಿಸಿ ಹೇಳಬೇಕು. ಈ ವೈವಿಧ್ಯವಾದ the whole diversified manifestation in duality mode, how it appeared from the unmanifest, non-dual, absolute ಪರತತ್ವ, ನಿರಾಕಾರ ಏಕವಾಗಿರ್ತಕ್ಕಂತಹ ಪರಬ್ರಹ್ಮ ತತ್ವದಿಂದ ಸಾಕಾರ ರೂಪದಲ್ಲಿ ಪರಮಾತ್ಮನೇ ಆವಿರ್ಭವಿಸಿ ಅವತಾರ ಪುರುಷನಾಗಿ ಈ ಸೃಷ್ಟಿ ಸ್ಥಿತಿ ಲಯವನ್ನ ಹೇಗೆ ನಡೆಸ್ಕೊಂಡು ಬರ್ತಾ ಇದೆಯಾ ಅಂತ ಒಳಗಿನ ಪ್ರಶ್ನೆ. So the question is about the mystery of creation itself. And the answer is, Lord says, mystery of creation, what you are asking as an insight, cannot be explained in detail. I can give you small hints here and there. ಎಲ್ಲವನ್ನು ಹೇಳಲಿಕ್ಕಾಗಲ್ಲ ಅಂದ್ರೆ ನಿನ್ನ ಸಂಪೂರ್ಣ ಸೃಷ್ಟಿ ರಹಸ್ಯ ಅರ್ಥ ಆಗಲ್ಲ ಮನುಷ್ಯನ ಬುದ್ಧಿಗೆ, ಮನಸ್ಸಿಗೆ ಅಂತ ಅರ್ಥ. ಕೆಲವನ್ನು ಮಾತ್ರ ಹೇಳ್ತೇನೆ, ನನ್ನ ಯೋಗ ವಿಶೇಷವನ್ನ, ಸಾಮರ್ಥ್ಯವನ್ನು ಮಾತ್ರ ಹೇಳ್ತೇನಪ್ಪ. ಮುಖ್ಯವಾದದ್ದನ್ನು ಹೇಳ್ತೇನೆ, ಯಾವುದು ಪ್ರಮುಖವಾಗಿದೆಯೋ ಹೇಳ್ತೇನೆ. ಹೇಳೋದಕ್ಕಿಂತ ಹೇಳದೇ ಇರೋದೇ ಜಾಸ್ತಿ ಇದೆ. ಐ ಆಮ್ ಗಿವಿಂಗ್ ಯು ಓನ್ಲಿ ಇನ್ ನಟ್ಶಲ್. ಕೆಲವೇ ಅಂಶಗಳನ್ನು ಹೇಳ್ತಾ ಇದ್ದೇನೆ. ಮುಂದಿನ ಶ್ಲೋಕದಲ್ಲಿ ಎಲ್ಲವನ್ನೂ ಹೇಳಲ್ಲ. ಕೆಲವು ಈಗ ಮುಂದೆ ಬರತಕ್ಕಂತಹ ಈ ಶ್ಲೋಕಗಳಲ್ಲಿ ಭಗವಂತನ ವಿಭೂತಿಯನ್ನು ಕಾಣ್ತೇವೆ. ಭಗವಂತನ ಸ್ವತಃ ಆತನ ವಾಣಿಯಲ್ಲಿ ಆತನ ಬಗ್ಗೆ ಆತನೇ ಹೇಳ್ಕೊಂಡಿದ್ದು ಕಾಣ್ತೇವೆ. ಕೆಲವು ಮುಖ್ಯವಾದದ್ದನ್ನ ವಿಭೂತಿಯನ್ನ ಹೇಳಿದ ಮೇಲೆ ಈ 10ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಪರಿಸಮಾಪ್ತಿಯಲ್ಲಿ ಭಗವಂತ ಮತ್ತೆ ಕೊನೆಯಲ್ಲಿ ಒಂದು ಮಾತು ಮತ್ತೆ ಹೇಳ್ತಾರೆ. ಲಾಸ್ಟ್ ಶ್ಲೋಕ ಆಫ್ ದಿಸ್ 10th ಚಾಪ್ಟರ್. ಹೇಳೋದೆಲ್ಲ ಹೇಳಿದ ಮೇಲೆ ಭಗವಂತ ಏನ್ ಹೇಳ್ತಾನೆ, ನೋಡಪ್ಪ, ಇದುವರೆಗೂ ನಾನು ನಿನ್ಗೆ ಏನ್ ಹೇಳಿದ್ದೆ, ಸೃಷ್ಟಿಯ ಬಗ್ಗೆ ಏನ್ ಹೇಳಿದ್ದೆ, ಈ ಕಾರಣದ ಬಗ್ಗೆ, ಮಹತ್ ಕಾರಣದ ಬಗ್ಗೆ ಏನ್ ಹೇಳಿದ್ದೆ, ನನ್ನ ಸಾಮರ್ಥ್ಯದ ಬಗ್ಗೆ ನಿನಗೇನು ಒಂದು ತೋರಿಸಿದೇನಲ್ಲ, ಏನ್ ತಿಳ್ಕೊಳ್ಬೇಕು ಅಂದ್ರೆ ಈ ನನ್ನ ಪರತತ್ವದ ವ್ಯಕ್ತಿತ್ವದ ಒಂದು ಅಂಶದಲ್ಲಿ ಮಾತ್ರ ಇಡೀ ವಿಶ್ವ, ಈ ಜಗತ್ತು, ಈ ಬ್ರಹ್ಮಾಂಡ ನಿಂತಿದೆಯಪ್ಪ. ಅಂದ್ರೆ ವಾಟ್ ಐ ಆಮ್ ಟೆಲಿಂಗ್ ಯು, ವಾಟ್ ಐ ಹ್ಯಾವ್ ಟೋಲ್ಡ್ ಯು ಈಸ್ ಜಸ್ಟ್ ನಾಟ್ ಇವನ್ 0.1% ಆಫ್ ದಿ ಎಂಟೈರ್ ಮೈ ಯೋಗಮಾಯ, ಯೋಗ ಶಕ್ತಿ, ಯೋಗ ಸಾಮರ್ಥ್ಯ ಆನ್ ವಿಚ್ ದಿ ಎಂಟೈರ್ ಯೂನಿವರ್ಸ್ ಈಸ್ ಸ್ಟ್ಯಾಂಡಿಂಗ್ ಅಂತ ಕೊನೆಯಲ್ಲಿ ಹೇಳ್ತಾರೆ. ಹೇಳೋದೆಲ್ಲ ಹೇಳಿದ ಮೇಲೆ ಇಡೀ ಜಗತ್ತು ಏನು ಬಂದಿದೆಯಲ್ಲ, the whole universe created what you are observing as a participant. As an observer, you are also in the creation. What you are seeing, ಕೇವಲ ನನ್ನ ಒಂದು ಸಣ್ಣ ಅಂಶದಿಂದ ಮಾತ್ರ ಈ ಸೃಷ್ಟಿ ಇದೆ ಅಂತ ತಿಳ್ಕೊ. ಅಂದ್ರೆ ಒಂದು ಅಂಶದಲ್ಲೇ ಇದನ್ನ ನೋಡ್ತಾ ಇದೆಯಲ್ಲ, ಇನ್ನು ನಾನು ಪೂರ್ತಿ ಏನು ಅಂತ ಹೇಗೆ ಹೇಳೋದು, ಅದು ಅರ್ಥ ಆಗಲ್ಲ ಅಂತ ಕೊನೆಯಲ್ಲಿ ಹೇಳ್ತಾರೆ. ಶ್ರೀ ಭಗವಾನ್ ಉವಾಚ ಹಂತತೆ ಕಥಯಿಷ್ಯಾಮಿ ದಿವ್ಯಾ ಹ್ಯಾತ್ಮ ವಿಭೂತಯಃ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಹಂತತೆ ಕಥಯಿಷ್ಯಾಮಿ ದಿವ್ಯಾ ಹಿ ಆತ್ಮವಿಭೂತಯಃ. ದಿವ್ಯಾ ಹಿ ಆತ್ಮವಿಭೂತಯಃ. ಆತ್ಮವಿಭೂತಯಃ. He means because of that or therefore. He means that. ಹಂತತೆ ಕಥಯಿಷ್ಯಾಮಿ ದಿವ್ಯಾ ಹಿ ಆತ್ಮವಿಭೂತಯಃ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನ ಅಸ್ತಿ ಅಂತೋ ವಿಸ್ತರಸ್ಯ ಮೇ. ಮೇ ವಿಸ್ತರಸ್ಯ ಅಂತಃ ನ ಅಸ್ತಿ. ವಿಸ್ತಾರವಾದ ನನ್ನ ವರ್ಣನೆ, ಈ ನನ್ನ ವಿಭೂತಿಯ ವರ್ಣನೆ ಅಂದ್ರೆ ಈ ಪರತತ್ವದ ಕಾರ್ಯ ಏನಿದೆಯಲ್ಲ, ದಿ ಎಂಟೈರ್ ಮ್ಯಾನಿಫೆಸ್ಟೆಡ್ ಕ್ರಿಯೇಷನ್ ಬಿಕಾಸ್ ಆಫ್ ಮೈ ಸಂಕಲ್ಪ, ಇನ್ ದಿ ಟೋಟ್ಯಾಲಿಟಿ, ದ ಹೋಲ್ ಎಕ್ಸ್ಪಾನ್ಸ್, ವಿಸ್ತರಸ್ಯ, ದ ಹೋಲ್ ಎಕ್ಸ್ಪಾನ್ಸ್ ಆಫ್ ದ ಕ್ರಿಯೇಷನ್, ಟು ಎಕ್ಸ್ಪ್ಲೈನ್ ದಟ್ ನ ಅಂತಃ ಅಸ್ತಿ. There is no end to explain. It is infinite. ವಿಸ್ತಾರವಾಗಿ ನನ್ನ ವ್ಯಾಪ್ಯವಾಗಿರ್ತಕ್ಕಂತಹ ಸವಿಸ್ತಾರವಾದ ಈ ವಿಭೂತಿಗಳನ್ನು ವರ್ಣನೆ ಮಾಡ್ತಾ ಹೋದ್ರೆ ಅದಕ್ಕೆ ಅಂತ್ಯವೇ ಇಲ್ಲವೋ ಅರ್ಜುನ. ಆದ್ರೂ ನಾನು ನಿನಗೆ ಹೇಳ್ತೇನೆ, ನೀನು ಕೇಳ್ತಾ ಇದೆಯಲ್ಲ, ಹಂತತೆ ಕಥಯಿಷ್ಯಾಮಿ ದಿವ್ಯ ಆತ್ಮವಿಭೂತಯ ದಿವ್ಯ ಹಂತತೆ ಕಥಯಿಷ್ಯಾಮಿ. ಹಂತ ಮೀನ್ಸ್ ಇಟ್ ಇಸ್ ಓಕೆ. ತೇ ಫಾರ್ ಯು ಕಥಯಿಷ್ಯಾಮಿ ಆತ್ಮವಿಭೂತಯ ದಿವ್ಯ ಪ್ರಾಧಾನ್ಯತಃ. ಈ ನನ್ನ ಸೃಷ್ಟಿನಲ್ಲಿ ಅಥವಾ ನನ್ನ ಸಂಕಲ್ಪದಿಂದ ಬಂದಿರತಕ್ಕಂತಹ ಈ ನನ್ನ ಪ್ರಧಾನವಾಗಿ ಬಂದಿರತಕ್ಕಂತಹ ವಿಭೂತಿಗಳೇನಿದೆಯೋ ಪ್ರಾಧಾನ್ಯತಃ ಅದನ್ನು ವಿಸ್ತಾರವಾಗಿ ಹೇಳೋದಕ್ಕೆ
ಆಗೋದೇ ಇಲ್ಲಪ್ಪ. ಲಾರ್ಡ್ ಸೇಸ್ ಹಂತತೆ ಕಥಯಿಷ್ಯಾಮಿ ದಿವ್ಯಾ ಹ್ಯಾತ್ಮ ವಿಭೂತಯ ಪ್ರಾಧಾನ್ಯತ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಸೊ ಐ ವಿಲ್ ಟೆಲ್ ಯು ಪ್ರಾಧಾನ್ಯತಃ. Only important vibhutis I am going to tell you because there is no end. It will never end. It is infinite. Modern day mind have any background of Vedanta in the modern day world. For their sake, now here and there, he gives a different, simple, easy, precise explanation so that we will understand. ಈ ಶ್ಲೋಕಕ್ಕೆ ನಮ್ಮ ಗುರುದೇವರು ಏನು ವ್ಯಾಖ್ಯಾನ ಕೊಟ್ಟಿದ್ದಾರೆ ಅಂದ್ರೆ, ಸಾಮಾನ್ಯರಿಗೆ ವೇದಾಂತದ ಪರಿಚಯ ಇಲ್ಲದೆ ಇರೋರಿಗೆ, ವೇದಾಂತ ಗೊತ್ತಿಲ್ಲದೆ ಇರತಕ್ಕಂತಹ ವೈಜ್ಞಾನಿಕ ಬುದ್ಧಿ ಇರತಕ್ಕಂತಹ ಸಾಮಾನ್ಯ ಜನಗಳು, ಬುದ್ಧಿವಂತ ಜನರು, ಸ್ಕಾಲರ್ಲಿ ಪೀಪಲ್, ಇಂಟೆಲಿಜೆಂಟ್ ಪೀಪಲ್, ವೆಲ್ ಎಜುಕೇಟೆಡ್ ಪೀಪಲ್, ಫಾರ್ ದೆಮ್ he gives a wonderful explanation for this shloka, our Gurudev. You know what our Gurudev says? Our Gurudev says in his commentary on this shloka, look, Lord is telling Arjuna, look Arjuna, the entire creation is singing my glory. Our Gurudev's explanation on this. The whole creation, if you observe, it is singing continuously my glory. ಈ ಸೃಷ್ಟಿಯನ್ನ ನೀವು ಒಳಗಣ್ಣಿಂದ ನೋಡ್ತಾ ಹೋದ್ರೆ, ಆಸ್ವಾದಿಸ್ತಾ ಹೋದ್ರೆ, ಸೃಷ್ಟಿ ಬಗ್ಗೆ ಗಮನ ಕೊಟ್ರೆ, ಪ್ರತಿ ಹಂತದಲ್ಲೂ ಪ್ರತಿ ಕ್ಷಣದಲ್ಲೂ ಆರಂಭದಿಂದ ಕೊನೆಯವರೆಗೂ ಎಲ್ಲೆಲ್ಲಿಯೂ ನನ್ನ ಗುಣಗಾನವನ್ನ ಈ ಪ್ರಕೃತಿ ಮಾಡ್ತಾ ಇದೆಯಪ್ಪ ಅರ್ಜುನ. ನಿಮ್ಮ ಮನಸ್ಸು ತೆರೆದಿಟ್ರೆ, ಒಳ ಮನಸ್ಸಿನಿಂದ ನೋಡಿದರೆ, ಬುದ್ಧಿಯಿಂದ ನೀವು ವಿಚಾರ ಮಾಡಿದರೆ, if you start inquiring with your prajna and viveka, you will see the entire universe, the whole prakriti, the whole nature, creation is singing my glory. Look at the mountains, look at the rivers, look at the flowers, look at the insects, look at the animals, at the river flowing. Wherever you look, if your inner eye is opened up, you will see they're all singing in their own way, glorifying all pervading nature. ಯಾವುದನ್ನೇ ನೀವು ನೋಡಿದ್ರು, ಗಾಳಿ ಬೀಸ್ತಾ ಇದೆ, ಮರಗಳು ಅಲ್ಲಾಡ್ತಾ ಇದೆ, ಎಲೆಗಳು ಅಲ್ಲಾಡ್ತಾ ಇದ್ರೆ ನಮಗೆ ಬರ ಶಬ್ದ, ನಾವು ಗಮನ ಕೊಡಲ್ಲ. ಹಕ್ಕಿಗಳು ಕೂಗಾಡ್ತಾ ಇರುತ್ತೆ, ಕಾಡಿನಲ್ಲಿ ಕೂತ್ಕೊಂಡಿರ್ತೇವೆ, ನಮಗೆ ಗಮನ ಅಲ್ಲಿ ಇರಲ್ಲ. ನದಿ ಪಕ್ಕದಲ್ಲಿ ಹೋಗ್ತಾ ಇರ್ತೇವೆ, ಪ್ರವಾಹ ಬಂದ್ರೆ ಇನ್ನು ಬಹಳ ಜೋರಾಗಿ ನೀರು ಹೋಗ್ತಾ ಇರುತ್ತೆ, ಶಬ್ದ ಇರುತ್ತೆ, ಜುಳು 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 ಶಬ್ದ, ನಮಗೆ ಗಮನ ಇರಲ್ಲ. ಸಮುದ್ರ ದಂಡೆಗೆ ಹೋಗ್ತೀವಿ, ಮರಳು ರಾಶಿ ಮೇಲೆ ಆಹಾ ಆನಂದಮಯ ಕುಟುಂಬದ ಜನಗಳ ಜೊತೆಗೆ, ಸ್ನೇಹಿತರ ಜೊತೆ ಹೋಗ್ತೀವಿ, ಹರ್ರಂತ ಅಲೆಗಳ ಶಬ್ದ ಬರ್ತಾನೆ ಇರುತ್ತೆ, ಗಮನ ನಮ್ದಲ್ಲಿ ಇರಲ್ಲ, ಅದ್ರ ಬಗ್ಗೆನೇ ಗಮನ ಇರಲ್ಲ. ಅದೇ ರೀತಿ ಗಾಳಿ ಬೀಸಿದಾಗಲಿ ಎಲ್ಲ ರೀತಿಯ ಅನುಭವಗಳು, ಆ ಶಬ್ದಗಳು ಏನ್ ಹೇಳ್ತಾ ಇದೆ ಅಂದ್ರೆ, ಗುರುಗಳು ಹೇಳುದು ಭಗವಂತನನ್ನು ಗುಣಗಾನ ಮಾಡ್ತಾ ಇದ್ದಾರೆ. ಒಂದು ಕಾಡಿನಲ್ಲಿ, ಒಂದು ಉದ್ಯಾನವನದಲ್ಲಿ ನೀವು ಬೇರೆ ಬೇರೆ ಜಾತಿಯ ಗಿಡಗಳನ್ನ, ಪುಷ್ಪಗಳನ್ನ ನೋಡಿದ್ರೆ ಕಣ್ಣಿಗೆ ಹಿತ. ಕೆಲವು ಸುವಾಸನೆ ಬೀರ್ತಕ್ಕಂಥ ಪುಷ್ಪಗಳಿದಾವೆ, ನೋಡ್ತೀವಿ, ಅದರ ಗಮನ ಕೊಡೋದು. ಆ ಪುಷ್ಪಗಳ ಆಕಾರ, ವಿನ್ಯಾಸ, ಅಂದ, ಚಂದ, ವರ್ಣಗಳು, ಅದರ ಬಣ್ಣ, ಅದರಲ್ಲಿ ಬರ್ತಕ್ಕಂಥ ಸುವಾಸನೆಗಳು, ಉದಾಹರಣೆ ಗುಲಾಬಿ, ಜಾಜಿ, ಮಲ್ಲಿಗೆ, ಆ ಆನಂದ, ಅಲ್ಲಿ ಬರ್ತಕ್ಕಂಥ ಆ ಸುವಾಸನೆ, ದಿ ಫ್ರಾಗ್ರೆನ್ಸ್, ದ ಸ್ಮೆಲ್ emanated by these wonderful flowers and the enchanting beauty of the flowers, the various hues of the colors of flowers, all that is. So they are singing the glory of God, and they are manifesting themselves because of God's will. So you can't explain all these things in few words. It's unexplainable. The beauty of creation cannot be explained. Why? Our Gurudev says, what you see is little. What we see is little in our lifetime. We cannot travel the every nook and corner of the world. ನಮಗೆ ಈ ಭಗವತ್ ತತ್ವ ಯಾಕೆ ಅರ್ಥ ಆಗಲ್ಲ ಅಂದ್ರೆ, ಒಂದು ಸಾಮಾನ್ಯವಾಗಿ ಪ್ರಕೃತಿಯನ್ನು ನೋಡ್ಲಿಕ್ಕೆ ಆಗಲ್ಲ. ನಾವು ಹುಟ್ಟಿದ ಜಾಗದಲ್ಲಿ, ಕೆಲಸ ಮಾಡೋ ಜಾಗದಲ್ಲಿ ನಮ್ಮ ಜೀವನ ಸವಸ್ಬಿಡ್ತೇವೆ. ಯಾವುದೋ ಒಂದು ಮೂಲೆಯಲ್ಲಿ, ಯಾವುದೋ ದೇಶದಲ್ಲಿ ಒಂದ್ ಕಡೆ ಇರ್ತೇವೆ. ನಾವು ಎಷ್ಟು ತಿರುಗಬಹುದು ಇಡೀ ಪ್ರಪಂಚವನ್ನ, ದುಡ್ಡಿದ್ರೆ ಎಲ್ಲೋ ಕೆಲವು ದೇಶಗಳನ್ನ ಸುತ್ತಬಹುದು. ಪ್ರಪಂಚದ ಎಲ್ಲಾ ಭಾಗಕ್ಕೂ ನಾವು ಹೋಗ್ತೀವ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದವರೆಗೆ ಪ್ರತಿಯೊಂದು ನಡುಗಡ್ಡೆಗಳನ್ನ, ದ್ವೀಪಗಳನ್ನ ನಾವು ನೋಡ್ತೀವ. ಎಲ್ಲ ಸಾಗರಗಳೆಲ್ಲ ತಿರುಗ್ತೀವ, ಎಲ್ಲ ನದಿಗಳೆಲ್ಲ ತಿರುಗ್ತೀವ, ಎಲ್ಲಾ ಬೆಟ್ಟಗಳನ್ನ ಹತ್ತುತ್ತೀವ, ಆಗೋದಿಲ್ಲ. ಎಲ್ಲಾ ಕಾಡುಗಳೆಲ್ಲ ಸುತ್ತುತ್ತೀವ, ಆಗೋದಿಲ್ಲ. ನಮ್ಮ ಮನೆ ಹತ್ರ ಇರೋ ಕಾಡಿನಲ್ಲೇ ಹೋಗ್ಲಿಕ್ಕೆ ನಮಗೆ ಅವಕಾಶ ಇಲ್ಲ. ಇನ್ನು ಪ್ರಪಂಚದ ಎಲ್ಲಾ ಘನಘೋರವಾದ ಅರಣ್ಯಗಳೆಲ್ಲ ಸುತ್ತುತ್ತೀವ, ಅರಣ್ಯದ ಸೌಂದರ್ಯ ಆಗೋದಿಲ್ಲ. ಹ್ಯೂಮನ್ಲಿ ಇಂಪಾಸಿಬಲ್. That is what Lord is hinting.
The creation is so important and beautiful, we cannot understand and explain, and we cannot experience it. ಅದನ್ನ ಇದು ಯಾರಿಗೆ ಅರ್ಥ ಆಗುತ್ತೆ? ಅವ್ರ ಗುರುದೇವ್ ಸೇಸ್ ಕನ್ಕ್ಲೂಡಿಂಗ್ ವ್ಯಾಖ್ಯಾನ. ದಟ್ ಈಸ್ ವೈ ಆಲ್ ಮಹಾತ್ಮನ್ಸ್, ಇದು ಅವರ ಗುರುದೇವ್ಸ್ ವರ್ಡ್ಸ್, all Mahatmans, all saints, all Mahapurushas, all Jivan Muktas have understood this truth. That is why they sing the glory of God all the time. In their own Atmarama state, in their own mental state of unified consciousness, merging with the source, they sing the glory. They automatically sing the bhajans, write stotras, to get some applauding from the audience, explaining for merging in the beauty of God. They simply go on singing with that bliss in the mind. Ori ಜೀವ ಸಮಾಧಿ ತಗೊಂಡ್ರಲ್ಲ ಸದಾಶಿವ ಬ್ರಹ್ಮೇಂದ್ರರು ಎಷ್ಟೋ ಕೀರ್ತನೆಗಳನ್ನು ಬರೆದಿದ್ದಾರೆ. And he has also written a few treatises. One is Atma Vidya Vilasa in the Shloka form only, but the Atma Vidya Vilasa written by Sadashiva Brahmendra, full ecstatic experience pouring out instantaneously from a Jivan Mukta's lotus lips. ಒಬ್ಬ ಜೀವನ್ ಮುಕ್ತ ಆ ಉತ್ಕಟವಾದ ಉನ್ಮನಿ ಅವಸ್ಥೆಯಲ್ಲಿ, ಉನ್ಮತ್ತ ಭಾವದಲ್ಲಿ, ಆ ಜೀವನ್ಮುಕ್ತ ಸ್ಥಿತಿಯ ವಿಲಕ್ಷಣ ಆನಂದ ಸ್ವರೂಪದಲ್ಲಿ ಸ್ಥಿತನಾಗಿ, ಬ್ರಹ್ಮಾಕಾರ ವೃತ್ತಿಯಲ್ಲೇ ಸ್ಥಿತನಾಗಿ, ಬ್ರಹ್ಮೀಭೂತನಾಗಿ, ತಾನಾಗಿ ಆತನ ಬಾಯಿಂದ ಬಂದಂತ ಶ್ಲೋಕಗಳು ಆತ್ಮವಿದ್ಯಾವಿಲಾಸ. ಶೇಖರ ಭಾರತಿ ಮಹಾಸ್ವಾಮಿಗಳಿಗೆ ಅತ್ಯಂತ ಪ್ರಿಯವಾದ ಪುಸ್ತಕ ಅಂದ್ರೆ ಆತ್ಮವಿದ್ಯಾವಿಲಾಸ. 1954 ಸೆಪ್ಟೆಂಬರ್ ಮಹಾಲಯ ಅಮಾವಾಸ್ಯ ದಿವಸ ಏನು ಜಲಸಮಾಧಿ ತಗೊಂಡ್ರು, reciting Atmavidyavilas. As people know him and they have seen him, the great Jivan Mukta Mahapurusha, now they watch for that whatever written in Atmavidyavilasa, exactly Mahaswami lived in the same way. Saint Tyagaraja, how many Kirtanas he has written? Chaitanya Mahaprabhu, all the time immersed in the devotional songs on Lord Krishna. Is what our Guru says. So Lord continues. Next shloka is very important. Ahamatma Gudakesha Sarva Bhotashayastitah Ahamadishcha Madhyamcha Bhotanamantayeva. Important landmarks. Ahamatma Gudakesha. Lord is making very clear. Gudakesha is a Sambodhana to Arjuna. Another name for Arjuna, Lord is using Gudakesha. Gudakesha antandre gottide. The outer meaning is a man with long hairs. ಟಫ್ ಹೇರ್ಸ್, ಥಿಕ್ ಹೇರ್ಸ್, ತುಂಬಾ ಒಪ್ಪಪ್ಪಾಗಿ ಒತ್ತಾಗಿ ಅಗಾಧವಾದ ಕೂದಲು. ಆತನ ಕೇಶರಾಶಿ ಭುಜದವರೆಗೆ ಎಷ್ಟು ಅಗಾಧವಾಗಿತ್ತು ಅಂದ್ರೆ ಅದಕ್ಕೆ ಅವನಿಗೆ ಗುಡಾಕೇಶ ಅಂತ. ಇನ್ನೊಂದು ಅರ್ಥ ಗುಡಾಕೇಶ, ಲಾಂಗ್ ಬ್ಯಾಕ್ ಇಟ್ ವಾಸ್ ಟೋಲ್ಡ್. ಗುಡಾಕೇಶ ನೇಮ್ ರೆಫರ್ಸ್ ಟು ದಿ ಪರ್ಸನ್ ಹೂ ಹ್ಯಾಸ್ ಕಾನ್ಕರ್ಡ್ ದ ಸ್ಲೀಪ್. ಇದಕ್ಕೆ ಮತ್ತೆ 2-3 ಅರ್ಥಗಳಿದೆ. ಸಿಂಪಲ್ ಆಗಿ, ಯಾರು ನಿದ್ದೆಯನ್ನು ಗೆದ್ದಿದ್ದಾನೋ, ನಿದ್ರಾವಸ್ಥೆಯನ್ನು ತನ್ನ ಕೈಲಿಟ್ಕೊಂಡಿದ್ದಾನೋ ಆತ ಗುಡಾಕೇಶ. ಸೊ ಅರ್ಜುನನಿಗೆ ಆ ಸಿದ್ಧಿ ಇತ್ತು. ಅದನ್ನು ಭಗವಂತ ಹೇಳ್ತಾನೆ, ಗುಡಾಕೇಶ ಅಂದ್ರೆ ಲೇ ಅರ್ಜುನ ನೋಡಪ್ಪ, ಸರ್ವಭೂತಾಶಯ ಸ್ಥಿತ ಅಹಂ ಆತ್ಮ, ಅಹಂ ಸರ್ವಭೂತಾಶಯ ಸ್ಥಿತ ಆತ್ಮ. ನೌ ಹಿ ಹ್ಯಾಸ್ ಮೇಡ್ ಇಟ್ ವೆರಿ ಕ್ಲಿಯರ್. ನೋಡಪ್ಪ, ಎಲ್ಲಾ ಪ್ರಾಣಿಗಳಲ್ಲಿ, ಎಲ್ಲಾ ಜೀವಿಗಳಲ್ಲಿ ಅವರ ಒಳಗಡೆ ಹೃದಯದಲ್ಲಿ ಇರತಕ್ಕಂಥ ಆತ್ಮನೇ ನಾನು. ಇನ್ನು ಇದಕ್ಕಿಂತ ನಮ್ಗೆ ಯಾರಾದ್ರೂ ಕ್ಲಾರಿಟಿ ಕೊಡಬೇಕಾ? ಭಗವಂತ ಹೇಳಿರು, ಸರ್ವಭೂತಾಶಯ ಸ್ಥಿತ ಆತ್ಮ ಅಹಂ. Telling, look Arjuna, what is that you find inside every living creature? ಸರ್ವಭೂತ ಭೂತಾಶಯ ಸ್ಥಿತ ಅಂದ್ರೆ ಅರ್ಥ ಅದೇ. ಮುಂದೆ ಎಷ್ಟೋ ಸಂದರ್ಭದಲ್ಲಿ ಬೇರೆ ಬೇರೆ ಉಪನಿಷತ್ತುಗಳಲ್ಲಿ ಇದು ಬಂದಿದೆ. ಈ ವೇದಾಂತದ ಮೂಲ ತತ್ವ ಇದೆಯಲ್ಲ, ಎಲ್ಲ ಕಡೆ ಭಗವಂತ ವ್ಯಾಪಿಸ್ಕೊಂಡಿದ್ದಾನೆ, ಎಲ್ಲರ ಹೃದಯದಲ್ಲಿ ಭಗವಂತ ಇದ್ದಾನೆ, ಇದು ಎಲ್ಲ ಕಡೆ ಬಂದಿದೆ. ಒಂದು ಬಹಳ ಸುಲಭವಾದಂತ ಒಂದು ವಾಕ್ಯ ನಾವು ನೆನಪಿಟ್ಕೊಳ್ಳೋದು ಏನು ಅಂದ್ರೆ, ಉಪನಿಷತ್ತಲ್ಲಿ ಬಂದಿರೋದು, ಉಪನಿಷತ್ತಲ್ಲಿ ಬಂದಿರತಕ್ಕಂಥದ್ದು ಯಾವುದು ಅಂದ್ರೆ, ಏಕೋ ದೇವ ಸರ್ವಭೂತೇಶು ಗೂಢ. ಗೂಢ ಅಂದ್ರೆ ರಹಸ್ಯವಾಗಿ, ಕಣ್ಣಿಗೆ ಕಾಣದೆ, ಅಗೋಚರನಾಗಿ, ಗುಪ್ತವಾಗಿ ಇರ್ತಕ್ಕಂಥ ಒಬ್ಬನೇ ಒಬ್ಬನು, ಅವನು ಒಬ್ಬನೇ. ಏಕೋ ದೇವ, there is only one God. Whatever name you call, whatever way you worship, remember there is only one God. Eko Devaha. ಸರ್ವಭೂತೇಶು ಗೂಢ. ಸರ್ವಭೂತೇಶು ಎಲ್ಲ ಪ್ರಾಣಿಗಳಲ್ಲಿ ಗೂಢ, ಆತ ಗುಪ್ತವಾಗಿದ್ದಾನೆ. ಅದೇ ಅರ್ಥ. ಎಲ್ಲರ ಹೃದಯದಲ್ಲಿರ್ತಕ್ಕಂಥ ಪರಮಾತ್ಮ ಒಬ್ಬನೇ, ಕಾಣೋದಿಲ್ಲ, ಗುಪ್ತವಾಗಿದ್ದಾನೆ. There is only one God residing in the heart of all creatures.
ಇದೇ ಭಗವಂತ ಇದೇ ಮಾತನ್ನ ಮುಂದೆ ಮುಂದೆ ಬೇರೆ ಶ್ಲೋಕದಲ್ಲಿ ಮುಂದ್ಬರ್ತಕ್ಕಂಥ ಶ್ಲೋಕದಲ್ಲಿ ಬಹಳ ಸ್ಪಷ್ಟವಾಗಿ ಇದನ್ನೇ ಹೇಳಿದ್ದಾನೆ. ನಮ್ಮ ಗುರುಗಳಿಗೆ ಬಹಳ ಪ್ರಿಯವಾದ ಶ್ಲೋಕ ಯಾವುದು? ಈಶ್ವರ ಸರ್ವಭೂತಾನಾಂ ಹೃದ್ದೇಶೆ ಅರ್ಜುನ ತಿಷ್ಠತಿ. ಅಲ್ಲ, ಈ ಒಂದು ಚರಣಕ್ಕೆ ವ್ಯಾಖ್ಯಾನ ಕೊಟ್ಟಿದ್ರು. ಸರ್ವಭೂತಾನಾಂ ಹೃದ್ದೇಶೆ ಈಶ್ವರ ತಿಷ್ಠತಿ ಅರ್ಜುನ. ಪರಮಾತ್ಮ, ಈಶ್ವರ ಅಂದ್ರೆ ಪರತತ್ವ, ಪರಮಾತ್ಮ ಸರ್ವಭೂತೇಶು ಹೃದ್ದೇಶೆ, ಹೃದಯದ ಪ್ರದೇಶದಲ್ಲಿ, ಎಲ್ಲ ಪ್ರಾಣಿಗಳ ಹೃದಯ ಪ್ರದೇಶದಲ್ಲಿ ಇದ್ದಾನಪ್ಪ, ಕುಳಿತಿದ್ದಾನಪ್ಪ ಅರ್ಜುನ ಅಂತ ಅಲ್ಲಿ ಹೇಳ್ತಾನೆ. ಲಾರ್ಡ್ ಇಸ್ ರಿಸೈಡಿಂಗ್ ಇನ್ ದಿ ಹಾರ್ಟ್ ಆಫ್ ಎವ್ರಿ ಲಿವಿಂಗ್ ಕ್ರೀಚರ್. ದೆನ್ ನೆಕ್ಸ್ಟ್ ಲೈನ್ ಇಸ್ ವೆರಿ ಇಂಪಾರ್ಟೆಂಟ್ ಅಗೇನ್. ಅಹಮಾದಿಶ್ಚ ಮಧ್ಯಂ ಚ ಭೂತಾನಾಂ ಅಂತ ಏವ ಚ. Now again, mystery of creation. He is giving insight. He is giving a small insight on the entire creation. ಈ ಸಂಸಾರ, ಈ ವಿಶ್ವ, ಈ ಸೃಷ್ಟಿ ಯಾಕೆ ಬಂದಿದೆ? ಅನಾದಿ ಕಾಲದಿಂದ ಇದು ಬರೋದು ಯಾಕೆ? ಇದು ಇರೋದು ಯಾಕೆ? ನಾವು ಒದ್ದಾಡೋದು ಯಾಕೆ? ನಾವು ಹುಟ್ಟೋದು ಯಾಕೆ? ಅನುಭವಿಸೋದು ಯಾಕೆ? ಸುಖಕ್ಕಿಂತ ದುಃಖವನ್ನೇ ಅನುಭವಿಸ್ತೀವಲ್ಲ ಜೀವನದಲ್ಲಿ, ಆಮೇಲೆ ಒಂದ್ ದಿವಸ ಸತ್ತು ಹೋಗ್ತೀವಲ್ಲ. ಸೊ ಪ್ರಶ್ನೆ ಅನಾದಿ ಕಾಲದಿಂದ ಇರತಕ್ಕಂಥದ್ದು ಯಾವುದು ಅಂದ್ರೆ, ನಾವು ಹುಟ್ಟೋದು ಯಾಕೆ, ಬದುಕೋದೇ ಯಾಕೆ, ಮತ್ತೆ ಮರಣ ಹೊಂದೋದು ಯಾಕೆ, ಮತ್ತೆ 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 ಮರುಹುಟ್ಟು ಬರೋದು ಯಾಕೆ? ವೈ ವಿ ಆರ್ ಅಗೇನ್ ಬಾರ್ನ್, ಅಗೇನ್ ರೀಬಾರ್ನ್, suffer more than enjoyment. There is suffering in the life, and then by some reason we end up as an old person. Our old age captures us. The body becomes weak, weaker and weaker, and one fine day we die. And again Vedanta says that we are reborn in some other way. So the cycle goes on. Now why all these things? This cannot be answered. Question in layman terms, this cannot be answered. ಈ ಪ್ರಶ್ನೆ ನಮಗೆ ಎಷ್ಟು ಬರುತ್ತೋ ಅಷ್ಟೇ ಸುಲಭದಲ್ಲಿ ಪ್ರಾಪಂಚಿಕ ವ್ಯಕ್ತಿಗೆ ಪ್ರಾಪಂಚಿಕವಾಗಿ ಇದಕ್ಕೆ ಉತ್ತರ ಇಲ್ಲ. ವೈ ದಿ ಕ್ರಿಯೇಷನ್? ಆಚಾರ್ಯ ಹ್ಯಾಸ್ ಗಿವನ್ ಒನ್ ಎಕ್ಸ್ಪ್ಲೇಷನ್. ಭಗವತ್ಪಾದ ಸೇಸ್, ಫಾರ್ ಸಚ್ ಕ್ವಶನ್ಸ್ ಯು ವಿಲ್ ನೆವರ್ ಗೆಟ್ ಆನ್ಸರ್ ಇನ್ ದ ಮೈಂಡ್. ಯುವರ್ ಮೈಂಡ್ ಕೆನಾಟ್ ಗೆಟ್ ದಿ ಆನ್ಸರ್ ಬಿಕಾಸ್ ಇಟ್ ಇಸ್ ಲಿಮಿಟೆಡ್, ಇಟ್ ಜಡ. ಈವನ್ ಯುವರ್ ಬುದ್ಧಿ, ಇಂಟೆಲೆಕ್ಟ್, ರೀಸನಿಂಗ್ ಪವರ್, ನಿಮ್ಮ ವಿವೇಕ ಅಂತ ಇದೆಯಲ್ಲ, ನಿಶ್ಚಿತವಾದ ಬುದ್ಧಿ ಇದೆಯಲ್ಲ, ನಿಶ್ಚಯ, ಆ ಬುದ್ಧಿಗೂ ಅರ್ಥ ಆಗಲ್ಲ ಉತ್ತರ ಇದಕ್ಕೆ. ಯಾಕಪ್ಪ ಸೃಷ್ಟಿ? ಮನಸ್ಸಿಗೂ ಬುದ್ಧಿಗೂ ಮೀರಿದಂಥ ಉತ್ತರ. ಅರ್ಥ ಆಗೋದು ಯಾವಾಗ ಹಾಗಾರೆ ಅನ್ನೋದಕ್ಕೆ ಆಚಾರ್ಯ ಸೇಸ್, ಭಗವತ್ಪಾದ ಸೇಸ್, ದ ಜ್ಞಾನ ಡಾನ್ಸ್ ಇನ್ ಯು ಕನೆಕ್ಟೆಡ್ ಟು ದ ಸೋರ್ಸ್ ಡೈರೆಕ್ಟ್ಲಿ ಬೈ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್. ಪ್ರತ್ಯಕ್ಷವಾಗಿ ಅನುಭವಕ್ಕೆ ಆತ್ಮಜ್ಞಾನ, ಆತ್ಮಸ್ವರೂಪದ ಅರಿವು ಬಂದ ತಕ್ಷಣ ಈ ಸೃಷ್ಟಿ ರಹಸ್ಯ ತಾನಾಗಿ ಅರ್ಥ ಆಗತ್ತೆ. ಅಲ್ಲಿಯವರೆಗೆ ಜ್ಞಾನಾವಸ್ಥೆ ಬರುವವರೆಗೆ, ಆ ಹಂತವನ್ನು ತಲುಪುವವರೆಗೆ ಈ ಸೃಷ್ಟಿಯ ಬಗ್ಗೆ ಎಷ್ಟೇ ತಿಳ್ಕೊಂಡ್ರು ನಮಗೆ ಅದು ಅರ್ಥ ಆಗೋದಿಲ್ಲ. ಯಾಕೆ ಬಂತು ಸೃಷ್ಟಿ? ಇದು ಆಚಾರ್ಯರ ಪರಿಭಾಷೆ. ಅದೆಲ್ಲ ಮನಸ್ಸಲ್ಲಿದ್ರೆ ಈ ಎರಡನೇ ಲೈನ್ ಇದೆಯೇನು, ಎಷ್ಟು ಭಗವಂತ ಹೇಳ್ತಾ ಇದ್ದಾನೆ, ಅಹಮಾದಿಶ್ಚ ಮಧ್ಯಂ ಚ ಭೂತಾನಾಂ ಅಂತ ಏವ ಚ. ಲುಕ್ ಅರ್ಜುನ, ಅಹಂ ಆದಿಹಿ, ಅಹಂ ಮಧ್ಯಂ, ಅಹಂ ಅಂತಃ. ನಾನೇ ಆದಿ, ಐ ಆಮ್ ದ ಮಿಡಲ್, ಅಂತಃ ಐ ಆಮ್ ದ ಎಂಡ್. ಸರ್ವಭೂತಾನಾಂ, ಸರ್ವಭೂತಾನಾಂ ಅಂತಂದ್ರೆ ಜೀವರಾಶಿಗಳು, ಜೀವಕೋಟಿಗಳು ಅಂತ ಅಷ್ಟೇ ಅರ್ಥ ಅಲ್ಲ. ಭೂತಾನಾಂ ಅಂತಂದ್ರೆ ಇಲ್ಲಿ ಅಧ್ಯಾರೋಪ ಆಗಿರೋ ಇನ್ನೊಂದು ಅರ್ಥ ಏನು ಅಂದ್ರೆ ಸಮಸ್ತ ಸೃಷ್ಟಿ ಅಂತ ಅರ್ಥ ಆಗತ್ತೆ. ಭೂತಾನಾಂ ಡಸಂಟ್ ಸಿಂಪ್ಲಿ ಮೀನ್ ಓನ್ಲಿ ಲಿವಿಂಗ್ ಕ್ರೀಚರ್ಸ್. Bhutanam also implies the inner meaning, the entire universe, the whole creation. ಚರಾಚರ ವಸ್ತುಗಳು, ಸರ್ವ ಪ್ರಾಣಿಗಳಲ್ಲಿ ಜೀವಕೋಟಿಗಳ ಆದಿಯೂ ನಾನೇ, ಉತ್ಪತ್ತಿ ನಾನೇ, ಅವುಗಳ ಮಧ್ಯವೂ ನಾನೇ. ಅಂದ್ರೆ ಅವುಗಳ ಬೆಳವಣಿಗೆಯ ಹಂತ, ಅವುಗಳ ಜೀವನ ಕ್ರಮ, ಅವಳು ಎಷ್ಟು ವರ್ಷ ಆಯುಷ್ಯ ಇದೆ ಅಲ್ಲಿವರೆಗೆ ಅವರು ಇರಬೇಕು ಅಂತಕ್ಕಂಥದ್ದು ಅದು ನಾನೇ, ಮಧ್ಯವೂ ನಾನೇ, ಅವುಗಳ ಸ್ಥಿತಿ ಪಾಲನೆ ಎಲ್ಲವೂ ನಾನೇ, ಅಂತ್ಯವೂ ನಾನೇ, ಆ ಮರಣವೂ ನಾನೇ. ಸೃಷ್ಟಿಯ ಪ್ರಾರಂಭ, ಸೃಷ್ಟಿಯ ಐ ಆಮ್ ದ ಮಿಡಲ್, ಐ ಆಮ್ ದ ಎಂಡ್. ಲಾರ್ಡ್ ಇಸ್ ಗಿವಿಂಗ್ ವೆರಿ ಕ್ಲಿಯರ್ ಕಟ್ ಇನ್ಫಾರ್ಮೇಶನ್. ಸೊ ಎವ್ರಿಥಿಂಗ್ ಈಸ್ ಅಂಡರ್ ಮೈ ಕಂಟ್ರೋಲ್ ಅಂತ. ವಾಟ್ ಯು ಥಿಂಕ್ that you are an individual entity in duality, you are different from God, you have got a mind and intellectual power, thinking power. ಬುದ್ಧಿ ಮತ್ತು ಮನಸ್ಸು ಇವುಗಳಿಂದ ಯುಕ್ತನಾದಂತಹ ಈ ಶರೀರ ಏನ್ ತಿಳ್ಕೊಳ್ಳುತ್ತೆ ಅಂದ್ರೆ, ನಾನು ಬೇರೆ, ನಾನು ಇದನ್ನು ಮಾಡ್ತಾ ಇದ್ದೇನೆ, ನಾನು ಇದನ್ನು ಮಾಡಬೇಕು, ನನಗೆ ಇದು ಇಷ್ಟ, ಇದು ನನಗೆ ಇಷ್ಟ ಇಲ್ಲ, ನನಗೆ ಇಂಥದಲ್ಲಿ ಪ್ರೀತಿ ಇದೆ, ಇಂತಹ ವಿಷಯಗಳಲ್ಲಿ ದ್ವೇಷ ಇದೆ, ಇವರು ನನ್ನವರು, ಇವರು ನನ್ನವರಲ್ಲ, ಬೇರೆಯವರು.
ಎಲ್ಲಾ ಭಾವನೆಗಳು ಇಟ್ಕೊಂಡು ನಾವು ವ್ಯವಹಾರ ಮಾಡ್ತಾ ಇದ್ದೀವಿ. ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಎಲ್ಲದಕ್ಕೂ ನಾನೇ ಕಾರಣ ಅಂತ. ನಿಮ್ಮ ಎಲ್ಲಾ ಜೀವನದ ವ್ಯವಹಾರಗಳಿಗೆ, ಮನಸ್ಸಲ್ಲಿ ಬರೋ ವೃತ್ತಿಗಳಿಗೆ, ಆಲ್ ಯುವರ್ ಮೆಂಟಲ್ ಮಾಡಿಫಿಕೇಶನ್ಸ್, ಯುವರ್ ಆಸ್ಪಿರೇಷನ್ಸ್, ಯುವರ್ ಥಾಟ್ಸ್, ವಾಟ್ ಜನರೇಟ್ ಹಿಯರ್ ಬಿಕಾಸ್ ಆಫ್ ಯುವರ್ ಸಂಸ್ಕಾರಾಸ್ ಆಫ್ ಪ್ರೀವಿಯಸ್ ಬರ್ತ್, ಫಾರ್ ಎವ್ರಿಥಿಂಗ್ ದ ಮೂಲ ಚೈತನ್ಯ ವಸ್ತು ಐ ಆಮ್ ಮೈಸೆಲ್ಫ್. Because of me these things are happening. Otherwise you are jada. Your mind is also jada. Without my chaitanya shakti, without my vibhuti, your intellectual power is also jada. Your buddhi, brain is also jada. Because once the life goes away from the body, your mind also ceases, your brain also ceases. The whole body gets decomposed. Where is the brain? After death, intellect also vanishes along with the everything is jada. Functioning in the living condition because of the inner Chaitanya. That Chaitanya Vastu is myself. Anta Bhagavanta ಹೇಳ್ತಾರೆ. Aham Adi. Bible is also influenced by this. One example I give you. Bible is also influenced by Indian Vedanta. I am the Alpha, I am the Omega. Alpha means beginning, Omega means end. What Lord has already said here. Bhutanam Adi. I am the beginning, I am the middle, I am the Alpha, I am the Omega. I am the beginning, I am the end. God continues. Important vibhutis. Adityanam aham Vishnu Jyotisham Ravi Amshuman. Adityanam aham Vishnu Jyotisham Ravi Amshuman. Marichar Marutamasmi Nakshatranam aham Shashi. He is explaining, giving some examples. ತನ್ನ ಮುಖ್ಯವಾದ ವಿಭೂತಿಗಳು, ತನ್ನ ಲಕ್ಷಣಗಳ ಬಗ್ಗೆ, ಸಾಮರ್ಥ್ಯದ ಬಗ್ಗೆ ಕೆಲವು ಮಾತ್ರ ಉತ್ತಮವಾದಂತ ಉದಾಹರಣೆಗಳು, ಮುಖ್ಯವಾದ ಉದಾಹರಣೆ ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಏನು ಇಲ್ಲಿಂದ ಶುರು ಆಗತ್ತೆ ನೋಡಪ್ಪ ಅರ್ಜುನ. ಆದಿತ್ಯಾನಾಂ ಅಹಂ ವಿಷ್ಣು ಜ್ಯೋತಿಷಾಂ ರವಿ ಅಂಶುಮಾನ್. ಆದಿತ್ಯಾನಾಂ ಅಹಂ ವಿಷ್ಣು ಅಂತಂದ್ರೆ ಸಿಂಪಲ್ ಮೀನಿಂಗ್ ಈಸ್ ಎಲ್ಲ ರೀತಿಯ ಆದಿತ್ಯ. ಆದಿತ್ಯ ಅಂತಂದ್ರೆ ಕಾಮನ್ ಮೀನಿಂಗ್ ಅದು ವರ್ಡ್ ಆದಿತ್ಯ ಮೀನ್ಸ್ ಸನ್. ಆದಿತ್ಯ ಅಂದ್ರೆ ಸೂರ್ಯ ಅಂತ ಅರ್ಥ ಆಗುತ್ತೆ. ಈ ಸೂರ್ಯ ಅಂತಂದ್ರೆ ನಮಗೆ ಒಬ್ಬನೇ ಇದ್ದಾನಲ್ಲಪ್ಪ, ಸೂರ್ಯ ಕಣ್ಣಿಗೆ ಕಾಣುವಂಥದ್ದು. ಆದಿತ್ಯರಲ್ಲಿ ನಾನು ವಿಷ್ಣು ಅಂತ ಭಗವಂತ ಹೇಳ್ತಾ ಇದ್ದಾನೆ ಅಂದ್ರೆ ಸ್ವಲ್ಪ ಕನ್ಫ್ಯೂಷನ್. ದೇರ್ ಇಸ್ ಅ ಕನ್ಫ್ಯೂಷನ್. ಅಮಾಂಗ್ ದ ಸನ್ಸ್ ಐ ಆಮ್ ವಿಷ್ಣು, ದಟ್ಸ್ ವಾಟ್ ಆದಿತ್ಯಾನಾಂ ಅಹಂ ವಿಷ್ಣು ಅಂದ್ರೆ ಇಲ್ಲಿ ಒಳ ಅರ್ಥ ಏನು ಅಂತ ಆಚಾರ್ಯರು ಹೇಳ್ತಾರೆ. ಆದಿತ್ಯ ಅನ್ನೋ ಶಬ್ದ ಇಲ್ಲಿ ಏನ್ ತೋರಿಸುತ್ತೆ, ಸೃಷ್ಟಿಯ ಪ್ರಾರಂಭದಲ್ಲಿ ಕಶ್ಯಪ ಋಷಿಗಳಿಂದ, ಕಶ್ಯಪರ ಧರ್ಮ ಅದಿತಿಯಿಂದ ಎಲ್ಲ ಪ್ರಜೆಗಳು ಸೃಷ್ಟಿ ಪ್ರಾರಂಭ ಆಯಿತು. ಆ ಅದಿತಿ, now she gave rise to 11 Adityas. Among the 11 Adityas, Vishnu name is given to one Aditya. So I am that Vishnu among the 11. Andre, of the total 11, Vishnu is important, most significant. 11 ಆದಿತ್ಯರಲ್ಲಿ ಬಹಳ ಪ್ರಮುಖನಾದಂತಹವನು ವಿಷ್ಣು ಅನ್ನೋ ಅರ್ಥ ಇಲ್ಲ. ಯಾವುದು ಮುಖ್ಯವೋ ಅದನ್ನು ಭಗವಂತ ಉದಾಹರಣೆಯಿಂದ ಹೇಳ್ಬೇಕಲ್ಲ, ಅದಕ್ಕೋಸ್ಕರ ಈ ಉದಾಹರಣೆ. ನೋಡಪ್ಪ ಅರ್ಜುನ, ಆದಿತ್ಯರಲ್ಲಿ ನಾನು ವಿಷ್ಣು. ಇಲ್ಲಿ ವಿಷ್ಣು ಅಂತಂದ್ರೆ ಡೋಂಟ್ ಗೆಟ್ ಕನ್ಫ್ಯೂಸ್ ಟು ದಿ ಅವರ್ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಬ್ರಹ್ಮ ವಿಷ್ಣು ಮಹೇಶ್ವರ ಚತುರ್ಭುಜ ವೈಕುಂಠವಾಸಿ ಶೇಷಶಯನ ವಿಷ್ಣು ಆಕಾರ ಇದೆಯಲ್ಲ, ಅದಲ್ಲ. ಆದಿತ್ಯರಲ್ಲಿ ನಾನು ವಿಷ್ಣು ಅಂದ್ರೆ 11 ಜನರಲ್ಲಿ ನಾನು ಪ್ರಮುಖನಾಗಿರ್ತಕ್ಕಂಥವನು. ಅದಕ್ಕೊಂದು ಹೆಸರಿದೆ ವಿಷ್ಣು. ಇನ್ನೊಂದು ಏನ್ ಬರುತ್ತೆ ಅಂತಂದ್ರೆ, ಆ 11 ಆದಿತ್ಯರು ಇವೆಲ್ಲ ಮತ್ತೆ ನೀವು ಬಹಳ ಹಿಂದೆ ಹೋದ್ರೆ ಒಂದೊಂದಕ್ಕೆ ಒಂದೊಂದು ಕಥೆಗಳು ಬಂದ್ಬಿಡುತ್ತೆ. ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಬಹುದು ಅಂತಂದ್ರೆ, ಕಶ್ಯಪ ಮತ್ತು ಅದಿತಿಯ ಎಷ್ಟೋ ವಿಧವಾದ ಪ್ರಜೆಗಳಲ್ಲಿ ಆದಿತ್ಯರು ಒಂದು ಗುಂಪು. ಸೃಷ್ಟಿ ಪ್ರಾರಂಭದ ಕಥೆ ಇದು. ಆ ವಿಧವಾದ ಸೃಷ್ಟಿನಲ್ಲಿ ಅವರ ಸಂತಾನದಲ್ಲಿ ಇದು ಒಂದು ಗುಂಪು, 11 ಜನ. ಆ ಅದಿತಿಯ ಮಕ್ಕಳು, ಇವೆಲ್ಲ ಸಂಕೇತಗಳು ಅಂತ ತಿಳ್ಕೊಳ್ಬೇಕು. ಯಾವುದು 11 ಜನ ಅವರು ಅದಿತಿಯ ಪುತ್ರರು ಯಾರಪ್ಪ? ಅದಕ್ಕೆಲ್ಲ ಹೆಸರುಗಳಿದೆ ಪುರಾಣಗಳಲ್ಲಿ. ವಿಷ್ಣು ಪುರಾಣದಲ್ಲಿ, ಮಹಾಭಾರತದಲ್ಲೂ ಬರುತ್ತಿದೆ ಮುಂದೆ. ಗಾತ, ಮಿತ್ರ, ಆರ್ಯಮ, ಶಕ್ರ, ವರುಣ, ಅಂಶ, ಭಗ, ವಿವಸ್ವಾನ್, ಪೂಷ, ಸವಿತ, ತ್ವಷ್ಟ, ವಿಷ್ಣು, 11 ಹೆಸರು. 11 different ಆದಿತ್ಯ. The same names are also used for, some of the names are used for the sun also. ನಾವು ವೇದಾಂತದಲ್ಲಿ, ಅಧ್ಯಾತ್ಮದಲ್ಲಿ ಎಷ್ಟೋ ನಮ್ಮ ಉಪನಿಷತ್ತುಗಳಲ್ಲಿ ಬೇರೆ ಬೇರೆ ಹೆಸರುಗಳು ಇದೆ. ಏನು? ಇದೇ ಸೂರ್ಯನಿಗೆ ರವಿ ಅಂತ ಹೆಸರಿದೆ, ಇದೇ ಸೂರ್ಯನಿಗೆ ಆದಿತ್ಯ ಅಂತ ಹೆಸರಿದೆ, ಇದೇ ಸೂರ್ಯನಿಗೆ ಭಾನು ಅಂತ ಹೆಸರಿದೆ, ಇದೇ ಸೂರ್ಯನಿಗೆ ಮಿತ್ರ ಅಂತ ಹೆಸರಿದೆ. ಈ ಹೆಸರುಗಳು ಸೂರ್ಯನಿಗೆ ಇರೋದು. ಆ ಕೆಲವು ಹೆಸರುಗಳು ಇಲ್ಲೂ ಬರುತ್ತೆ.
11 ಆದಿತ್ಯರಲ್ಲಿ ನೋಡಿ, ಗಾತ, ಮಿತ್ರ, ಆರ್ಯಮ, ಶಕ್ರ, ವರುಣ. ವರುಣ ಅಂದ್ರೆ ಮತ್ತೆ ಕನ್ಫ್ಯೂಷನ್ ಆಗಬಾರ್ದು. ವರುಣ ದೇವತೆ ಬೇರೆ, ಮಳೆಯನ್ನ ಸುರಿಸ್ತಕ್ಕಂತಹ ಶಕ್ತಿಗೆ ವರುಣ ದೇವತೆ ಅದು ಬೇರೆ, ಅದು ದೇವತಾ ಸ್ವರೂಪ, ಡೆಮಿಗಾಡ್ಸ್. ಇಲ್ಲಿ ವರುಣ ಅಂದ್ರೆ ಆದಿತ್ಯ. ಒಂದೇ ಹೆಸರು ಬೇರೆ ಬೇರೆ ರೀತಿಯಲ್ಲಿ ಬಂದಾಗ ಕನ್ಫ್ಯೂಸ್ ಆಗುತ್ತೆ ಅಂತ ಆಗಬಾರ್ದು. ಗಾತ, ಮಿತ್ರ, ಆರ್ಯಮ, ಶಕ್ರ, ವರುಣ, ಅಂಶ, ಭಗ, ವಿವಸ್ವಾನ್, ಪೂಷ, ಸವಿತ. ಪೂಷ ಅನ್ನೋದು ಸೂರ್ಯನಿಗೆ ಹೇಳ್ತೇವೆ, ಸವಿತಾ ಅನ್ನೋದು ಸೂರ್ಯನಿಗೆ ಹೇಳ್ತೇವೆ, ಅದು ಇಲ್ಲಿ ಬಂದಿದೆ. ತ್ವಷ್ಟ ಅದನ್ನು ಸೂರ್ಯನಿಗೆ ಹೇಳ್ತೇವೆ. ವಿಷ್ಣು, ಇಲ್ಲಿ ಸೂರ್ಯನಿಗೆ ವಿಷ್ಣುನ ಯಾವ ರೀತಿ ಹೇಳ್ತೇವೆ? ನಮ್ಮ ಸಾಮಾನ್ಯ ವೇದಾಂತದಲ್ಲಿ, ಪುರಾಣಗಳಲ್ಲಿ ಸೂರ್ಯನಾರಾಯಣ ಅಂತ ಹೇಳ್ತೇವೆ. ಗಾಯತ್ರಿ ಮಂತ್ರದಲ್ಲಿ ಆ ಸೂರ್ಯನಾರಾಯಣನ ಪೂಜೆನೇ ಇರೋದು. ಸೂರ್ಯ ಭಗವಾನ್ ಅಂದ್ರು ಒಂದೇ, ಸೂರ್ಯ ನಾರಾಯಣ ಅಂದ್ರು ಒಂದೇ. ಸೂರ್ಯ ಎಷ್ಟು ಮಟ್ಟಿಗೆ ಕಾಂತಿಯುಕ್ತನಾಗಿ ಪ್ರಖರನಾಗಿ ನಮಗಿದ್ದಾನೆ ಹತ್ತಿರದಲ್ಲಿ. ವಿ ಆರ್ ಅಂಡರ್ ಹಿಸ್ ಕಂಟ್ರೋಲ್, ದಿ ಎಂಟೈರ್ ಸೋಲಾರ್ ಸಿಸ್ಟಮ್, ವಿ ಆರ್ ರಿವಾಲ್ವಿಂಗ್ ಅರೌಂಡ್ ಹಿಮ್, ಸೊ ಹಿ ಲುಕ್ಸ್ ವೆರಿ ಬ್ರೈಟ್. 11 ಜನ ಆದಿತ್ಯರಲ್ಲಿ ಈ ಕಶ್ಯಪ ಮತ್ತು ಅದಿತಿಯ ಮಕ್ಕಳಿದ್ದಾರಲ್ಲ, ಅದರಲ್ಲಿ ವಿಷ್ಣು ಬಹಳ ಪ್ರಮುಖ. ತುಂಬಾ ಕಾಂತಿ ಉಂಟು, ಪ್ರಜ್ವಲವಾದ ಬೆಳಕು ಕೊಡ್ತಕ್ಕಂಥವನು ವಿಷ್ಣು. ಅಂದ್ರೆ ಇಲ್ಲಿ ಸೂರ್ಯ ಭಗವಾನ್ ಅಂತನೂ ಆಗತ್ತೆ, ಸೂರ್ಯ ಅಂತನೂ ಆಗತ್ತೆ. ಅರ್ಥ ಭಗವಂತ ಏನ್ ಹೇಳ್ತಾ ಇದ್ದಾನೆ? 11 ಜನ ಆದಿತ್ಯರಲ್ಲಿ ನಾನು ವಿಷ್ಣು, ಆ ಸೂರ್ಯ ಭಗವಾನ್ ಅತ್ಯಂತ ಪ್ರಖರವಾಗಿ ನಮಗೆ ಕಣ್ಣು ನೋಡಕ್ ಕುಕ್ಕುವಂತ ಬೆಳಕಿದೆಯಲ್ಲ, ವಿ ಕಾಂಟ್ ಡೈರೆಕ್ಟ್ಲಿ ವ್ಯೂ ದ ಸನ್ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಹಾಗೆ ನಾವು ತಿಳ್ಕೊಳ್ಬೇಕು. ಜ್ಯೋತಿಷಾಂ ಅಂಶುಮಾನ್ ರವಿಹಿ, ಮತ್ತೇನ್ ಹೇಳ್ತಾ ಇದ್ದಾನೆ? ಜ್ಯೋತಿಗಳಲ್ಲಿ ಕಿರಣಗಳಿರ್ತಕ್ಕಂತಹ ರವಿ ನಾನೇ. ದಟ್ ಎಫಲ್ಜೆನ್ಸ್ ಲೈಟ್ ಇಲ್ಯುಮಿನೇಷನ್ ವಿಚ್ ರೇಡಿಯೇಟ್ಸ್ ಥ್ರೂ ಇಟ್ಸ್ ಓನ್ ರೇಸ್. ಜ್ಯೋತಿಷಾಂ ಅಂಶುಮಾನ್ ರವಿಹಿ, ಎಲ್ಲ ಜ್ಯೋತಿಗಳಲ್ಲಿ ಕಿರಣಗಳಿಂದ ತನ್ನ ಪ್ರಖರತೆಯನ್ನು ತೋರಿಸ್ತಕ್ಕಂಥ ರವಿ ಅಥವಾ ಸೂರ್ಯ ನಾನೇ ಆಗಿದ್ದೇನೆ. ಇದೆ ಯಾವ ರೀತಿ ಬೆಳಕಿದೆ? ಒಂದು ನಾವು ನೀಲಾಂಜನ ಹಚ್ಚಿದ್ರೆ ರಾತ್ರಿ ಬೆಳಕು ಬರುತ್ತೆ, ದೀಪದ ಬೆಳಕಿದೆ, ಮಿಂಚು ಹುಳ ಬೆಳಕಿದೆ, ನಕ್ಷತ್ರದ ಬೆಳಕಿದೆ. ನಾವು ಬೆಂಕಿ ಹಚ್ಚಿದ್ರೆ ಅದರ ಬೆಳಕಿದೆ, ಜ್ವಾಲೆ ಬರುತ್ತೆ, ಅದರಿಂದ ಬೆಳಕು ಬರುತ್ತೆ. ಚಂದ್ರನ ಬೆಳಕಿದೆ. ಎಲ್ಲಾ ಬೆಳಕಿಗಿಂತ ಹಿರಿದಾದ ಬೆಳಕು ಯಾವುದು ಅಂತಂದ್ರೆ ಸೂರ್ಯನ ಬೆಳಕು ಪ್ರಖರತೆಯಲ್ಲಿ. ಸಿ ದಿ ಇಂಟೆನ್ಸಿಟಿ. ಮರೀಚರ್ ಮರುತಾಮಸ್ಮಿ, ಮರೀಚಿಗಳಲ್ಲಿ ನಾನು ಮರುತಾಗಿದ್ದೇನೆ. ಮರೀಚಿಗಳಲ್ಲಿ ನಾನು ಮರುತ್. ಸಿ ಐ ಆಮ್ ದಟ್ ಪರ್ಟಿಕ್ಯುಲರ್ ಮರುತ್ ಅಮಾಂಗ್ ದ ಮರೀಚೀಸ್. ಲಾರ್ಡ್ ಸೇಸ್, ವಾಟ್ ಡಸ್ ಇಟ್ ಮೀನ್? ಅಮಾಂಗ್ ದ ಮರೀಚೀಸ್ ಐ ಆಮ್ ದಟ್ ಮರುತ್. ಮರೀಚೀನಾಂ ಮರುತ್, ಮರೀಚೀನಾಂ ಮರುತಾಂ ಅಸ್ಮಿ. ಸಾರಿ, ಮರೀಚಿರ್ ಮರುತಾಮಸ್ಮಿ, ಮರೀಚೀನಾಂ ಮರೀಚಿ ಮರುತಾಂ ಅಸ್ಮಿ. Marichi among the Maruts. What does it mean again? See, Vedanta says, the Purana says, the same Mahabharata has explained elsewhere about the nature of Maruts. Marut ಅಂತಂದ್ರೆ ನಮ್ಮ ವೇದಾಂತದ ಪ್ರಕಾರ, ವೇದಾಂತ ಶಾಸ್ತ್ರದ ಪ್ರಕಾರ ಬೇರೆ ಬೇರೆ ರೀತಿಯ ವಾಯುಗಳು, ವಾಯು ಪ್ರಧಾನ ದೇವತೆಗಳು, wind gods. Marut means wind gods. There are 7 wind gods, different types of winds. 7 different types of winds are there. Wind gods are called Maruts. Names I will give. These are all symbols, please. Remember, symbols only. What are the 7 types of Marut? Gagana, one type. Sparshana, Vayu, Anila, Prana, Praneshwara, Jiva. Gagana, one type. Sparshana, Vayu, Anila, Prana, Praneshwara, Jiva. 7 types of wind gods. Among the 7, I am the Marichi, Lord says. There is no word Marichi here in the 7 types. ಮರುತ್ತುಗಳಲ್ಲಿ 7 ವಿಧ ಇದೆಯಲ್ಲ, ಅದ್ರೊಳಗೆ ನಾನೇ ಮರೀಚಿ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಆ 7 ಮರುತ್ತ ಹೆಸರು ತಗೊಂಡ್ರೆ ಮರೀಚಿ ಹೆಸರೇ ಇಲ್ಲ. ಹಾಗಾದ್ರೆ ಭಗವಂತ ಏನ್ ಹೇಳ್ತಾ ಇದ್ದಾನೆ? ಇದ್ಯಾವುದು ಹೊಸ ಶಬ್ದವೋ ಮರೀಚಿ? ಇದಕ್ಕೆ ಆಚಾರ್ಯರು ಹೇಳ್ತಾರೆ, 7 ಮರುತ್ತುಗಳ ಹೆಸರಿನಲ್ಲಿ ಮರೀಚಿ ಹೆಸರು ಇಲ್ಲದೆ ಇದ್ರೂ ಸಹ ಇಲ್ಲಿ ತಿಳ್ಕೊಳ್ಬೇಕಾಗಿರೋ ಅಂಶ ಏನು ಅಂತಂದ್ರೆ, ಆ 7 ವಾಯುದೇವತೆಗಳು 7 ವಿಧವಾದ ವಾಯುಗಳಲ್ಲಿ ಯಾವ ಯಾವ ಪ್ರಧಾನವಾದ ಅಂಶ ಇದೆಯೋ ಆ ಎಲ್ಲ ಅಂಶಗಳು ಸೇರಿ ಮರೀಚಿ ಅಂತ ತಿಳ್ಕೊಳ್ಬೇಕು. ಅಂದ್ರೆ ಅಮಾಂಗ್ ದ 7, ದಿ ಎಸೆನ್ಸ್ ಆಫ್ ಆಲ್ ದ 7 ಪುಟ್ ಟುಗೆದರ್ ಬಿಕಮ್ಸ್ ಗ್ರೇಟೆಸ್ಟ್ ಕಂಪೇರ್ಡ್ ಟು ಇಂಡಿವಿಜುವಲ್. 7 ನೀವು ಒಂದೊಂದಾಗಿ ತಗೊಳ್ಳೋದು ಹೋಲಿಸಿದ್ರೆ, 7 ಒಟ್ಟಿಗೆ ಸೇರಿಸಿದಾಗ ಅಂಶಗಳು, ಅದರ ಸಾಮರ್ಥ್ಯ ಒಟ್ಟಿಗೆ ಬಂದಾಗ ಅದನ್ನ ಮರೀಚಿ ಅಂತ ಆಗತ್ತೆ. ಆದ್ರಿಂದ ಭಗವಂತ ಹಾಗೆ ಹೇಳ್ತಾ ಇದ್ದಾನೆ. ಸೊ ದ ಎಸೆನ್ಸ್ ಆಫ್ ಆಲ್ ದ 7 becomes Marichi among Marut. Marichir Marutamasmi.
ಮರುತಾಂ ಮರೀಚಿಹಿ ಅಸ್ಮಿ. ಮರುತ್ತುಗಳಲ್ಲಿ ನಾನು ಮರೀಚಿ. ಈಗ ಅರ್ಥ ಆಗ್ಬೋದು. ಎಲ್ಲಕ್ಕಿಂತ ಅಗೇನ್ ಅವರ್ ಗುರುದೇವ್ ಗಿವ್ಸ್ ಎ ವೆರಿ ಸಿಂಪಲ್ ವ್ಯಾಖ್ಯಾನ ಫಾರ್ ಎ ಮಾಡರ್ನ್ ಮೈಂಡ್. ನಮಗೆ ಮರುತ್ತು ಗೊತ್ತಿಲ್ಲ, ಹೆಸರುಗಳು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ವೇದ ಅಂತ ಅರ್ಥ ಆಗಲ್ಲ, ನಾವು ಓದಿಲ್ಲಪ್ಪ, ನಮ್ಗೆ ಹೇಗೆ ಹೇಳ್ಬೇಕು ಗುರುದೇವರು? ಅವರ ಗುರುದೇವ್ಸ್ ವ್ಯಾಖ್ಯಾನ ಅಗೇನ್ ಹಿಯರ್ ಅಂಡ್ ದೇರ್. ಮರೀಚಿರ್ ಮರುತಾಮಸ್ಮಿ, ಅಸ್ಮಿ ಅನ್ನೋದಕ್ಕೆ ವಾಟ್ ಅವರ್ ಗುರುದೇವ್ ಸೇಸ್. ಸಿ, ದೇರ್ ಆರ್ ಸೆವರಲ್ ಟೈಪ್ಸ್ ಆಫ್ ವಿಂಡ್ ಗಾಡ್ಸ್. ಅಂದ್ರೆ ದೇರ್ ಆರ್ ಸೆವರಲ್ ಟೈಪ್ಸ್ ಆಫ್ ಇನ್ವಿಸಿಬಲ್ gases. Several types of invisible gases are there in the space. Among the several different types of gases in gaseous form, invisible form, one is important for our sustenance of life. Our Gurudev says, ನಾವೇನು ಆಕಾಶ ಅಂತ ಕರೀತಾ ಇದ್ದೇವೆ, ನಾವೇನು ಗಾಳಿ ಅಥವಾ ವಾಯು ಅಂತ ಹೇಳ್ತಾ ಇದ್ದೇವಲ್ಲ, what we call as air, there is one component in gaseous form important for life on the planet Earth. What is that component of the gas? Oxygen, our Gurudev says. There are several gaseous forms, invisible gaseous state. But when we inhale the same air, what is that enters our bloodstream? ನಾವು ಗಾಳಿಯನ್ನು ಉಸಿರಾಡ್ತೇವೆ ಅಂತ ಹೇಳ್ತೀವಲ್ಲ, ಈ ಗಾಳಿಯಲ್ಲಿ ಎಷ್ಟೋ ಅಂಶಗಳಿದೆಯಲ್ಲ, ಅದು ಯಾವುದೋ ನಮ್ಮ ರಕ್ತವನ್ನು ಸೇರಲ್ಲ, ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡುವಂಥದ್ದಲ್ಲ. ಕೇವಲ ಆಕ್ಸಿಜನ್ ಮಾತ್ರ ನಮ್ಮ ರಕ್ತವನ್ನು ಸೇರುತ್ತೆ. ಪ್ರಾಣವಾಯು ಮಾತ್ರ ನಮಗೆ ಬೇಕು. ಆ ಪ್ರಾಣವಾಯು ಇರೋದು ಆಕಾಶದಲ್ಲಿ, ಗಾಳಿಯಲ್ಲಿ, ವಾಯುವಿನಲ್ಲಿ. ಪ್ರಾಣವಾಯು ಇಲ್ಲದೆ ಇದ್ರೆ ಏನಾಗ್ತಾ ಇತ್ತು ಅಂದ್ರೆ ನಾವು ಜೀವಿಸಕ್ಕೆ ಸಾಧ್ಯ ಇಲ್ಲ. ಈವನ್ ಅಕ್ವಾಟಿಕ್ ಅನಿಮಲ್ಸ್, ಜಲಚರಗಳಿಗೂ ಸಹ ಪ್ರಾಣವಾಯು ಬೇಕು. ದೇ ರಿಕ್ವೈರ್ ಆಕ್ಸಿಜನ್. ಹೌ? ದ ಡಿಸಾಲ್ವ್ಡ್ ಆಕ್ಸಿಜನ್ ಇನ್ ದಿ ವಾಟರ್ ದೇ ಅಬ್ಸಾರ್ವ್, ಅಂಡ್ ವಿ ಬ್ರೀತ್ ಆಕ್ಸಿಜನ್ ಫ್ರಮ್ ದ ಏರ್. ಹಾಗಾದ್ರೆ ಗಾಳಿಯಲ್ಲಿ ಮತ್ತೇನಿದೆ? ನಾವು ಕಾಣಲ್ಲಲ್ಲ. ನಾವು ತಿಳ್ಕೊಂಡಿದ್ದೀವಿ ಗಾಳಿ ಉಸಿರಾಡ್ತೀವಿ, ನಾವು ಬದುಕಿದೀವಿ. ಉಸಿರಾಡಿದ್ರೆ ಸತ್ತು ಹೋಗ್ತೇವೆ, ಅಷ್ಟೇ ಗೊತ್ತು ನಮ್ಗೆ. ಮತ್ತೇನಿದೆ ಗಾಳಿಯಲ್ಲಿ? ನೈಟ್ರೋಜನ್ ಇಸ್ ದೇರ್, ಸೋ ಮೆನಿ ಆರ್ಗ್ಯಾನಿಕ್ ಗ್ಯಾಸಸ್ ಆರ್ ದೇರ್, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್, ನಿಯಾನ್, ಆರ್ಗಾನ್, ಅಮೋನಿಯಾ, methane, so many varieties. Known and unknown, our Gurudev says. What is known to the science is still unknown gases are there in the entire cosmos. We don't know. We know only few. But we can't breathe ammonia. If there is only carbon monoxide in a room, if I leave a person there, ನೋಡೋದಕ್ಕೆ ರೂಮ್ ನಲ್ಲಿ ಒಬ್ಬನ ಕೂಡ ಹಾಕ್ಬಿಡ್ತೀವಿ. ಬರೀ ಕಾರ್ಬನ್ ಮಾನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ರೂಮ್ ನಲ್ಲಿ ಬಿಡ್ತಾ ಹೋದ್ರೆ ಏನಾಗುತ್ತೆ? ದ ಮ್ಯಾನ್ ವಿಲ್ ಡೈ ಬಿಕಾಸ್ ಹಿ ಕಾಂಟ್ ಬ್ರೀತ್. ಬರೀ ಅಮೋನಿಯಾ ಬಿಟ್ರೆ ಏನಾಗುತ್ತೆ? ಹಿ ವಿಲ್ ಡೈ. ಬರೀ ಮೀಥೇನ್ ಬಿಟ್ರೆ ಏನಾಗುತ್ತೆ? ಆ ರೂಮ್ಗೆ ಆಕ್ಸಿಜನ್ ಇದ್ರೆ ಮಾತ್ರ ಅವನು ಬದುಕ್ತಾನೆ. ಆಕಾಶದಲ್ಲಿ, ವಾಯುವಿನಲ್ಲಿ ಮುಖ್ಯವಾದ ಯಾವುದು ನಮ್ಮ ಜೀವಕ್ಕೆ? ಇಲ್ಲಿ ಯಾವುದು ಮುಖ್ಯವಾದನ ಭಗವಂತ ಹೇಳ್ತಾ ಇದ್ದಾರೆ. ಮರುತ್ತುಗಳಲ್ಲಿ ನಾನು ಮರೀಚಿ ಅಂದ್ರೆ ಈಸ್ ರೆಫರಿಂಗ್ ಟು ದಟ್ ಆಕ್ಸಿಜನ್. ನಕ್ಷತ್ರಾಣಾಂ ಅಹಂ ಶಶಿ. ಇಟ್ಸ್ ಕನ್ಫ್ಯೂಸಿಂಗ್ ಫಾರ್ ದ ಮಾಡರ್ನ್ ಮೈಂಡ್. ನಕ್ಷತ್ರಗಳ ಮಧ್ಯೆ ಅಥವಾ ಎಲ್ಲ ನಕ್ಷತ್ರಗಳಲ್ಲಿ ನಾನೇ ಅಪ್ಪ ಚಂದ್ರ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಬಹಳ ಮುಖ್ಯವಾದದ್ದು. ಎಲ್ಲಾ ನಕ್ಷತ್ರಗಳ ಮಧ್ಯೆ ನಾನು ಚಂದ್ರ. So I am the moon among the stars. We know that moon is only a satellite, dead satellite planet under the influence of earth. It is revolving around the earth anta we say. Moon cannot be a star. Even a high school student will watch for it. Nakshatra ಹೇಗಾಗುತ್ತೆ? ಬುದ್ಧಿ ಇಲ್ವಾ ನಿಮಗೆ? ನಕ್ಷತ್ರ self shine. It is emitting light. Even a moon cannot. It is not emitting light. It only reflects the light from the sun. ಸ್ವಂತ ಶಕ್ತಿ ಇಲ್ಲಲ್ಲ ಚಂದ್ರನಿಗೆ ಅಂತ ಹೇಳ್ಬೋದು. ಆದ್ರಿಂದ ಅವನ ನಕ್ಷತ್ರ ಹೇಗಾಗ್ತಾನೆ? ಅವ ಉಪಗ್ರಹ ಆಗ್ತಾನೆ. See, he is only a planet, sub-planet, satellite. It can't be star. So, Lord is wrong here. ನಕ್ಷತ್ರಗಳ ಮಧ್ಯೆ ಎಲ್ಲಾ ನಕ್ಷತ್ರಗಳಿಗೆ ನಾನೇ ದೊಡ್ಡವನಾದಂತಹ ಚಂದ್ರ ಅಂತ ಹೇಳ್ತಾ ಇದ್ದಾನಲ್ಲ ಅಂತ ಮೂಗು ಮುರಿಬಹುದು ಕೆಲವರು. ಭಗವಂತ ಇಲ್ಲಿ ಕೊಡ್ತಾ ಇರೋದು ಉದಾಹರಣೆಗಳು. He is giving examples for us to understand. ಆ ಕಾಲಕ್ಕೆ 5000 ವರ್ಷದ ಹಿಂದೆ ನಮ್ಮ ಹಿಂದೂ ಪಂಚಾಂಗ ಪದ್ಧತಿನಲ್ಲಿ, ಅಕಾರ್ಡಿಂಗ್ ಟು ಇಂಡಿಯನ್ ಟ್ರೆಡಿಷನಲ್ ಪಂಚಾಂಗ ಸಿಸ್ಟಮ್, almanac system followed even today. What is known, what was known, what is known now is there are 27 important nakshatras according to Hindu calendar. 27 ನಕ್ಷತ್ರಗಳಿದೆ.
ಆ 27 ನಕ್ಷತ್ರಗಳಲ್ಲಿ ಚಂದ್ರನನ್ನೂ ಒಂದು ನಕ್ಷತ್ರ ಸೇರಿಸ್ಕೊಳ್ತಾರೆ. 27 ಪ್ಲಸ್ ಚಂದ್ರ ಅಂತ. ಅಂದ್ರೆ ಚಂದ್ರನನ್ನ ನಕ್ಷತ್ರಕ್ಕೆ ಸಮಾನ ಅಂತ ಜ್ಯೋತಿಷ್ಯ ಖಗೋಳಶಾಸ್ತ್ರ, ನಮ್ಮ ಭಾರತೀಯ ಖಗೋಳಶಾಸ್ತ್ರ ಹೇಳುತ್ತೆ. ನಕ್ಷತ್ರಗಳಿಗೆ ಸಮಾನವಾದದ್ದು ಚಂದ್ರ ಅಂತ. ನಕ್ಷತ್ರಗಳ ಹಾಗೆಯೇ ಸಮಾನವಾದದ್ದು ಚಂದ್ರ. ದ ಪಾಯಿಂಟ್ ಈಸ್ ಸ್ಟಾರ್ಸ್ ಆರ್ ಸೋ ಫಾರ್ ಅವೇ. ನಾವು ರಾತ್ರಿ ಹೊತ್ತು ನೋಡಿದಾಗ, ಬರೀ ಕಣ್ಣಿಗೆ ನೋಡಿದಾಗ ಸಾಮಾನ್ಯರಾಗಿ ನಮಗೇನು ಹೇಳ್ತೇವೆ, ದೂರದಲ್ಲಿ ನಕ್ಷತ್ರಗಳು ಮಿನುಗ್ತಾ ಇದೆ, ನಮಗೆ ಕಾಣೋದಿಲ್ಲಪ್ಪ. ಚಂದ್ರ ಎಷ್ಟು ಚೆನ್ನಾಗಿ ಬೆಳಕು, ಹತ್ರ ಇದ್ದಾನಲ್ಲ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನಲ್ಲ. ಚಂದ್ರನ ಬೆಳಕು ಬಹಳ ಜೋರಾಗಿ ಬೀಳ್ತಾ ಇದೆ ರಾತ್ರಿ ಹೊತ್ತು ಭೂಮಿ ಮೇಲೆ. ನಕ್ಷತ್ರ ತುಂಬಾ ದೂರ, ಸಣ್ಣದು. ಚಂದ್ರ ಬಹಳ ದೊಡ್ಡವನು. ಬಿಕಾಸ್ ಆಫ್ ದಿ ಪೊಸಿಷನಿಂಗ್, ಸೊ ವಿ ಸೇ ಮೂನ್ ಇಸ್ ಬ್ರೈಟರ್ ಬಿಕಾಸ್ ಲೈಟ್ ಇಸ್ ಕಮಿಂಗ್. ವಾಟ್ ಲಾರ್ಡ್ ಸೇಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಎಲ್ಲಾ ನಕ್ಷತ್ರಗಳಿಗಿಂತ ಚಂದ್ರ ದೊಡ್ಡವನು, ಬಹಳ ಕಾಂತಿಯುಕ್ತನಾಗಿರೋನು, ಹತ್ರದಲ್ಲಿ ಇರೋನು, ಬಹಳ ಹಿರಿದಾಗಿ ಕಾಣ್ತಾನಲ್ಲ, ನಮಗೆ ಬೆಳಕು ಕೊಡ್ತಾ ಇದ್ದಾನಲ್ಲ ರಾತ್ರಿ ಹೊತ್ತು. ಆದ್ರಿಂದ ಎಲ್ಲ ನಕ್ಷತ್ರಗಳಿಗೆ ಹೋಲಿಸಿದ್ರೆ ನಾನು ಆ ಚಂದ್ರ ಹಿರಿದಾದ ವ್ಯಕ್ತಿ, ಹಿರಿದಾದ ನನ್ನ ಸಾಮರ್ಥ್ಯ ಅಂತ ಕೇವಲ ಉದಾಹರಣೆಗಳು. ವೇದಾನಾಂ ಸಾಮ ವೇದೋಸ್ಮಿ ದೇವಾನಾಂ ಅಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಂ ಅಸ್ಮಿ ಚೇತನ. In Bhagavad Gita, it is very clear about the nature of the mind. A lot of people, even in Vedanta, sometimes there is a discussion about the nature of the mind. What is the position of mind in the body? We have 5 karmendriyas, 5 ಜ್ಞಾನೇಂದ್ರಿಯಸ್. 5 ಜ್ಞಾನೇಂದ್ರಗಳಿದೆ, 5 ಕರ್ಮೇಂದ್ರಿಯಗಳಿದೆ. ದೇಹಕ್ಕೆ ಸಂಬಂಧಪಟ್ಟ ಹಾಗೆ ಕಾಣುವಂಥದ್ದು, ನಾವು ನೋಡುವಂಥದ್ದು. ಆದರೆ ಮನಸ್ಸು ನಮಗೆ ನೋಡ್ಲಿಕ್ಕೆ ಸಿಗಲ್ಲ. ಹಾಗಾದ್ರೆ ಮನಸ್ಸು ಏನು? ಈ ಪ್ರಶ್ನೆ ವೇದಾಂತದಲ್ಲಿ ಎಷ್ಟೋ ಸಲ ಬಂದಿದೆ. ಮನಸ್ಸನ್ನು ಏನು ಅಂತ ಹೇಳಬೇಕು, ಅದನ್ನು ಯಾವ ರೀತಿ ವಿಂಗಡಣೆ ಮಾಡಬೇಕು ಅನ್ನೋದಕ್ಕೆ ಇಲ್ಲಿ ಉತ್ತರ ಇದೆ ಭಗವದ್ಗೀತೆ. ಮನಸ್ಸು ಒಂದು ಇಂದ್ರಿಯ. ದ ಮೈಂಡ್ ಇಸ್ ಆಲ್ಸೋ ಎ ಇನ್ಸ್ಟ್ರೂಮೆಂಟ್, ಇನ್ವಿಸಿಬಲ್, ಅಗೋಚರನಾಗಿರ್ತಕ್ಕಂಥ ಇಂದ್ರಿಯ. ಆದ್ರಿಂದ ಮನಸ್ಸಿಗೆ ಅತೀಂದ್ರಿಯ ಅಂತನೂ ಶಬ್ದ ಬರುತ್ತೆ. ಇಟ್ ಈಸ್ ಎಕ್ಸ್ಟ್ರಾ ಸೆನ್ಸರಿ ಇನ್ ಪರ್ಸೆಪ್ಷನ್. But mind is also a sensory, invisible component of the antakarana. Vedanam samavedosmi aham vedanam samaha asmi. ಎಲ್ಲ ವೇದಗಳಲ್ಲಿ ನಾನು ಸಾಮವೇದನೆ ಆಗಿದ್ದೇನೆ. ದೇವಾನಾಂ ವಾಸವಃ ಅಸ್ಮಿ. ಎಲ್ಲ ದೇವಾನು ದೇವತೆಗಳ ಮಧ್ಯೆ ನಾನು ಆ ದೇವತೆಗಳ ರಾಜ ಇಂದ್ರನೇ ಆಗಿದ್ದೇನೆ. ವಾಸವಃ ಇಂದ್ರ. ಇಂದ್ರಿಯಾಣಾಂ ಮನಶ್ಚ ಅಸ್ಮಿ. ಮನಃ ಚ ಅಸ್ಮಿ ಇಂದ್ರಿಯಾಣ. ಎಲ್ಲ ರೀತಿಯ ಇಂದ್ರಿಯಗಳಲ್ಲಿ ನಾನು ಮನಸ್ಸು ಅಂದ್ರೆ ಪ್ರಧಾನವಾದದ್ದು. 5 ಜ್ಞಾನೇಂದ್ರಿಯ 5 ಕರ್ಮೇಂದ್ರಿಯಗಳನ್ನ ಹೋಲಿಸಿದ್ರೆ ಅವು ತಮ್ಮ ಕೆಲಸ ಮಾಡ್ತವೆ, ಬೇರೆ ಕೆಲಸ ಮಾಡಲ್ಲ. ಕಣ್ಣು ನೋಡುತ್ತೆ, ಕಣ್ಣು ರುಚಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಕಣ್ಣಿಂದ ಕೇಳಕ್ಕಾಗಲ್ಲ. ಕಿವಿ ಕೇಳುತ್ತೆ, ಕಿವಿಯಿಂದ ನೋಡ್ಲಿಕ್ಕೆ ಬರಲ್ಲ. ಕೈ ಹಿಡಿಯುವಂತ ಕೆಲಸವನ್ನ, ಬಗ್ಗುವಂತ ಯಾವುದೇ ವಸ್ತುವನ್ನು ತಗೊಳ್ಳುವಂತ ಕೆಲಸ ಮಾಡುತ್ತೆ. ಸಾಮಾನ್ಯವಾಗಿ ಕೈ ನಮಗೆ ಓಡಾಡ್ಲಿಕ್ಕೆ ಬರೋಲ್ಲ. ಹಾಗೆ ಆಯಾ ಇಂದ್ರಿಯಗಳು ಆಯಾ ಕೆಲಸವನ್ನ ಮಾಡಿದ್ರು. ಈ 10 ಇಂದ್ರಿಯಗಳ ಮೇಲಾಧಿಪತಿ ಯಾರು? ಇವುಗಳನ್ನ ಹಿಡಿದಿಟ್ಕೊಂಡಿರೋದು ಯಾವುದು? ಮನಸ್ಸು. ಮನಸ್ಸು ಹೇಳಿದ ಹಾಗೆ ನಮ್ಮ ಇಂದ್ರಿಯಗಳ ಕೆಲಸ ಮಾಡೋದು. ಆದ್ರಿಂದ ಎಲ್ಲ ಇಂದ್ರಿಯಗಳಲ್ಲಿ ಬಹಳ ಮುಖ್ಯವಾದ ಮನಸ್ಸು ನಾನೇ ಆಗಿದ್ದೇನಪ್ಪ. ಭೂತಾನಾಂ ಅಸ್ಮಿ ಚೇತನ. ಎಲ್ಲ ಜೀವಕೋಟಿಗಳಲ್ಲಿ, ಜೀವಿಗಳಲ್ಲಿ, in all living creatures, I am that Chetana. I am that pure consciousness without which ಯಾವ ಜೀವಿಗಳಲ್ಲಿ ಜೀವನ ಇದೆಯೋ, ಜೀವನ ನಡೆಸೋ ಸಾಮರ್ಥ್ಯ ಇದೆಯೋ, ಬದುಕಿದ್ದಾವೆ ಅಂತ ಹೇಳೋದಕ್ಕೆ ಏನಾದ್ರೂ ಒಂದು ಪುರಾವೆ ಇದ್ರೆ ಅದು ಆ ಸಾಮರ್ಥ್ಯ, ಆ ಚೇತನ ಶಕ್ತಿ ನಾನೇ. ನನ್ನ ಶಕ್ತಿ ಇಲ್ಲದೆ ಅವುಗಳಿಗೆ ಬದುಕೋ ಸಾಮರ್ಥ್ಯ ಇಲ್ಲ. ಇಂದ್ರಿಯಗಳಿಗೆ ತಮ್ಮ ಕೆಲಸ ಮಾಡೋ ಸಾಮರ್ಥ್ಯ ಇಲ್ಲ. ದೇವತೆಗಳಿಗೆ ತಮ್ಮ ಕೆಲಸ ಮಾಡೋ ಸಾಮರ್ಥ್ಯ ಇಲ್ಲ. ಅವುಗಳ ಅಧಿಪತಿ ಇಂದ್ರ ನಾನೇ. ಮತ್ತು 4 ವೇದಗಳಲ್ಲಿ ಮುಖ್ಯವಾದ ಸಾಮವೇದವು ನಾನೇ ಆಗಿದ್ದೇನೆ ಅಂತ ಭಗವಂತ ಹೇಳ್ತಾರೆ. ಸಡನ್ ಎ ಡೌಟ್ ಮೇ ಕಮ್. ಹೌ ಅಮಾಂಗ್ ದ 4 ವೇದಾಸ್ ಲಾರ್ಡ್ ಸೇಸ್ ಸಾಮವೇದ ಇಸ್ ಇಂಪಾರ್ಟೆಂಟ್? ಐ ಆಮ್ ದಟ್ ಸಾಮವೇದ. ಎಲ್ಲವೂ ಮುಖ್ಯವೇ. ಋಗ್ವೇದವೂ ಮುಖ್ಯ, ಯಜುರ್ವೇದವೂ ಮುಖ್ಯ, ಸಾಮವೂ ಮುಖ್ಯ, ಅಥರ್ವಣ ವೇದವೂ ಮುಖ್ಯ ಅಂತ ಇದ್ದ ಮೇಲೆ ಭಗವಂತ ಹೇಳ್ತಾ ಇದ್ದಾನಲ್ಲ, ಎಲ್ಲ ವೇದಗಳಲ್ಲಿ ನಾನು ಸಾಮವೇದ. ಗುರುಗಳ ಸಂಕಲ್ಪ. ಇವತ್ತಿಗೆ ಇಲ್ಲಿ ವ್ಯಾಖ್ಯಾನ ಮುಗಿಸ್ತಾ ಇದ್ದೇವೆ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ
ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ